ಸರ್ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಂದ್ರೆ ನೋ ರೆಂಟ್ ನೋ ಅಡ್ವಾನ್ಸ್ ಸರ್. ಅಡ್ವಾನ್ಸ್ ಇಲ್ಲ, ಅಡ್ವಾನ್ಸು ಇಲ್ಲ, ರೆಂಟು ಇಲ್ಲ ಸರ್. ಹೌದಾ? ಬಾಡಿಗೆನೂ ಇಲ್ಲ? ಬಾಡಿಗೆನೂ ಇಲ್ಲ ಸರ್. ಹಾಗೆ ಮತ್ತೆ ಎಂಟ್ರಿ ಆಗೋದು ನಿಮ್ಮಲ್ಲಿ ಸರ್ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ ನೀವು ಯಾವುದೇ ತಿಂಡಿ ಮಾಡಬೇಕು ಅಂತ ಇದ್ದೀರಲ್ವ ಸರ್, ಅದ್ರದ್ದು ಒಂದು ಸ್ಯಾಂಪಲ್ ನಮ್ಗೆ ನೀವು ಇಲ್ಲೇ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಸರ್. ಇಲ್ಲಿಗೆ ಬಂದು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಸ್ಯಾಂಪಲ್ ಆಗಿ ನಾವು ನೋಡ್ತೀವಿ. ನೀವು ಬೆಸ್ಟ್ ಇದ್ದೀರಾ, ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದಾಗ ನಮ್ ಸಪೋರ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಬರೇ ಅಡಿಗೆ ಒಂದು ಚೆನ್ನಾಗಿ ಮಾಡಕ್ ಬಂದ್ರೆ ಸಾಕು, ಅದಷ್ಟೇ ಕ್ವಾಲಿಫಿಕೇಶನ್ ಸಾಕು ಸರ್. ಬೇರೆ ಇರೋ ಎಲ್ಲದೂ ನಾವು ನೋಡ್ಕೊಂತೀರಿ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತಿನ ಎಪಿಸೋಡ್ ಅಂತೂ ನನಗಂತೂ ಭಾಳ ಖುಷಿ ಇದೆ, ನೀವು ಖುಷಿ ಪಡ್ತೀರಿ. ಏನಂತ ಹೇಳಿದರೆ, ಭಾಳ ದಿವಸದಿಂದ ಕೇಳ್ತಾ ಇದ್ರಿ ಸರ್ ನನಗೆ ಎಲ್ಲಿಯಾದರೂ ಹೋಟೆಲ್ ಮಾಡೋ ಆಪರ್ಚುನಿಟೀಸ್ ಇದ್ದರೆ ತಿಳಿಸಿ ಅಂತ. ಅಂಥದ್ದೊಂದು ಕತೆ ತೊಗೊಂಡು ಬಂದಿದ್ದೀನಿ. ಏನು ಅಂತ ಹೇಳಿದರೆ, ಬಾಡಿಗೆ ಇಲ್ಲದೆ ಅಡ್ವಾನ್ಸ್ ಇಲ್ಲದೆ ನೀವಿಲ್ಲಿ ಹೋಟೆಲ್ ಮಾಡಬಹುದು. ಎಲ್ಲ ಸುಸಜ್ಜಿತವಾದ ಒಂದು ಹೋಟೆಲ್ ನಿಮಗೆ ಸಿಗುತ್ತೆ. ಅದ್ರ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಅದರ ಹೆಸರೇ ನಮ್ಮೂರು ಮ್ಯಾಜಿಕ್ ಅಂತ ಹೇಳಿ. ಇಲ್ಲಿ 5 ಜನ ಫ್ರೆಂಡ್ಸ್ ಸೇರಿ ಒಂದು ಅದ್ಭುತವಾದ ನಮ್ಮೂರ ಮ್ಯಾಜಿಕ್ ಮಾಡಿದ್ದಾರೆ. ಅದನ್ನು ಹೇಳೋದಕ್ಕೆ ಬಂದಿದ್ದೀನಿ. ನಾನಿರ್ತಕ್ಕಂಥ ಜಾಗ ಈಗ ಬೆಂಗಳೂರಿನ ನಾರ್ತು HBR ಲೇಔಟು, ಫಸ್ಟ್ ಸ್ಟೇಜು ಅಂತ ಹೇಳ್ತಾರೆ, 80 ಫೀಟ್ ರೋಡು. ಇನ್ನೂ ನಿಮಗೆ ಕನ್ಫ್ಯೂಷನ್ ಅಂತ ಆದರೆ ಚಂದ್ರಿಕಾ ಸೋಪ್ ಫ್ಯಾಕ್ಟ್ರಿ ಅದರ ಎದುರುಗಡೆ ಇರ್ತಕ್ಕಂಥದ್ದೇ ನಮ್ಮೂರ ಮ್ಯಾಜಿಕ್ಕು. ಬನ್ನಿ ಇದ್ರ ಕತೆ ಹೇಳ್ತೀನಿ. ನಮ್ಮೂರ ಮ್ಯಾಜಿಕ್ಕಿಗೆ ತಮಗೆ ಸ್ವಾಗತ ಗೆಳೆಯರೆ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ ಸರ್, ನೀವು ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ನನಗೆ ಮೊದಲು ನಿಮ್ಮ ಹೆಸರೇ ಇಂಪ್ರೆಸ್ ಆಯಿತು, ನಮ್ಮೂರ ಮ್ಯಾಜಿಕ್. ಹೆಂಗಿದೆ ಫಸ್ಟ್ ಈ ಹೆಸರು ಹೇಳ್ಬಿಡಿ ಸರ್. ನಮ್ಮೂರ ಮ್ಯಾಜಿಕ್ ಅನ್ನೋ ಒಂದು ಹೆಸರಲ್ಲೇ ನಮ್ದು ಒಂದು ವಿಶೇಷತೆ ಇದೆ. ನಮ್ಮೂರ ಮ್ಯಾಜಿಕ್ ಅಂತ ಯಾಕೆ ಇಟ್ರಿ ಅಂದ್ರೆ, ಇವಾಗ ನಾವು ಇದನ್ನ ಶುರು ಮಾಡಿದ ಒಂದು ಫುಡ್ ಕೋರ್ಟ್ ಅಂತ. ನಾವು 5 ಜನ ನಮ್ಮ ಗೆಳೆಯರು ಸೇರಿ ಮಾಡಿರೋದು. 5 ಜನ ಪಾರ್ಟ್ನರ್ಸ್ ಇದೀರಿ. ಹೆಂಗೆ ಅಂದ್ರೆ, ನಾವು ಸ್ಕೂಲಲ್ಲಿ ಜೊತೆಲಿ ಓದ್ದವ್ರು ನಾವೆಲ್ಲ. ಸ್ಕೂಲಲ್ಲಿ ಓದ್ದವ್ರು. ಆಮೇಲೆ ಸ್ಕೂಲ್ ಆದ್ಮೇಲೆ ಏನಾಯ್ತು, ನಾವೆಲ್ಲ ಬೇರೆ ಬೇರೆ ಡಿಗ್ರಿ ಸೈನ್ಸ್ ಅದ್ರಲ್ಲಿ ಹೋದ್ರಿ. ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಎಲ್ಲಾರು ಜೊತೆಲಿ ಒಂದ್ಸರಿ ಭೇಟಿ ಆದಾಗ ಅದೇ ಆ ಗೆಳೆತನ ಹಂಗೆ ಇತ್ತು. ನಾವ್ ಅನ್ಕೊಂಡಿದ್ರಿ ಏನಂದ್ರೆ ಕೆಲವು ವರ್ಷ ಆದ್ಮೇಲೆ ಆ ಗೆಳೆತನ ಹೋಗ್ಬಿಟ್ಟಿರುತ್ತೆ. ಆದ್ರೆ ನಾವು ಭೇಟಿ ಆದ್ಮೇಲೆ ನಮ್ಗೆ ಆ ಗೆಳೆತನ ಹಂಗೆ ಇತ್ತು. ನಾವು ಮುಂಚೆಗೆ ಸ್ಕೂಲಲ್ಲಿ ಹೆಂಗಿದ್ರು ಇವಾಗ್ಲೂ ಹಂಗೆ ಇದ್ರಿ. ಸೊ ಆಮೇಲೆ ಹಂಗೆ ವಾರ ಶನಿವಾರ ಭಾನುವಾರ ಭೇಟಿ ಆಗ್ತಿದ್ವಿ. ಯಾಕಂದ್ರೆ ವಾರದ ದಿನಗಳಲ್ಲಿ ಎಲ್ಲಾರು ಕೆಲಸ ಮಾಡ್ತಾ ಇದ್ರು. ಸೊ ಶನಿವಾರ ಭಾನುವಾರ ಭೇಟಿ ಆಗುವಾಗ ಅಲ್ಲಿ ಇಲ್ಲಿ ಹೋಗುವಾಗ ಏನಂದ್ರೆ, ಕೆಲಸ ಮಾಡುವಾಗ ಎಲ್ಲಾರ್ಗು ಒಂದಿರುತ್ತೆ, ಸ್ವಂತವಾಗಿ ಏನಾದ್ರು ಒಂದ್ ಮಾಡ್ಬೇಕು ಅವ್ರಾಗವ್ರೆ ಅಂತ. ಆದ್ರೆ ಏನಂದ್ರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಕೆಲಸ ಬಿಡಕ್ ಆಗಲ್ಲ ಆತರ. ಸೊ ನಾವೆಲ್ಲರೂ ಸೇರಿ ಏನಾದ್ರು ಒಂದು ಜೊತೆಲಿ ಮಾಡೋಣ ಅಂತ ಅನ್ಕೊಂಡಾಗ, ಹಿಂಗೆ ಟೀ ಅಂಗಡಿಯಲ್ಲಿ ಸಿಗ್ತಾ ಇದ್ರೆ ಎಲ್ಲಾರ್ಗು ಒಂದ್ ಆಸೆ ಇರುತ್ತೆ, ಏನಂದ್ರೆ ಟೀ ಅಂಗಡಿ ಹಾಕ್ಬೇಕು ಅನ್ನೋದಿರುತ್ತೆ. ಅಷ್ಟು ಮಾಡ್ತಿದ್ದಾನೆ, ಒಳ್ಳೆ ದುಡ್ಡು ಮಾಡ್ತಿದ್ದಾನೆ, ನಾವು ಮಾಡ್ಬೋದಲ್ಲ ಅಂತ. ಸೊ ನಾವೇನ್ ಅನ್ಕೊಂಡ್ರಿ, ಟೀ ಅಂಗಡಿ ಮಾಡೋಣ ಅನ್ಬಿಟ್ಟು ಟೀ ಅಂಗಡಿ ಬಗ್ಗೆ ಸಂಶೋಧನೆ ಮಾಡಕ್ ಶುರು ಮಾಡಿದ್ರಿ. ಅವಾಗ ನಮಗ್ ಗೊತ್ತಾಯ್ತು ನಮ್ಗೆ ಏನೇನೋ ಗೊತ್ತಿಲ್ಲ. ಸೊ ಆಮೇಲೆ ಏನ್ ಮಾಡ್ಬೋದು ಅಂತ ನಾವ್ ಯೋಚನೆ ಮಾಡಿದಾಗ, ನಮ್ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಆದಿತ್ಯ ಅಂತ, ಅವ್ರು CA. ಸೊ ಅವ್ರಿಗೊಂದು ಐಡಿಯಾ ಬಂತು, ನಾವ್ ಯಾಕೆ ನಮ್ಗೆ ಇವಾಗ ಅಡಿಗೆ ಮಾಡೋದೇ ಒಂದ್ ಕಲೆ, ಅದು ನಮ್ಗ್ ಗೊತ್ತಿಲ್ಲ. ಅದು ಕಲ್ತು ಮಾಡೋ ಬದಲು ನಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ಉಪಯೋಗಿಸ್ಕೊಂಡು ಹೇಗ್ ನಾವು ಬಿಸ್ನೆಸ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಇವರೇ ಈ ಕಾನ್ಸೆಪ್ಟ್ ಜೊತೆ ಬಂದಿದ್ದು. ಹೌದಾ ಸರ್? ನಮಸ್ತೆ. ಏನ್ ಅದ್ಭುತವಾದ ಕಾನ್ಸೆಪ್ಟ್ ಸರ್. ಇವರು ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಹೌದಾ? ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಏನು ಅಂದ್ರೆ, ಈ ತುಂಬಾ ಜನಕ್ಕೆ ಆಸೆ ಸರ್, ಎಲ್ಲ ಫ್ರೆಂಡ್ಸು ಎಲ್ಲ ಓದಿರ್ತೀವಿ, ಇನ್ನು ಯಾವಾಗಲೂ ಸಿಕ್ಬಿಡ್ತೀವಿ, ಒಂಥರ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಸಿಗ್ತದೆ. ನೀವು ಹಿಂಗೆ ಸಿಕ್ಕಿದ್ದು ಅಲ್ವಾ? ಬಟ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೊಳ್ಳೆ ಕಡೆ ಒಳ್ಳೆ ಸಂಬಳಗಳಿದೆ ಅಂತ ಅನ್ಕೊಂಡಿದ್ದೀನಿ. ಈ ಫುಡ್ದು ಯಾಕೆ ಬಂತು ಸರ್ ತಲೆಗೆ? ಸರ್ ಫುಡ್ ಇದಕ್ಕಿಂತ ನಾವು ಏನು ನಿಮ್ಗೆ ಇಲ್ಲಿ ಮೇನ್ ರೀಸನ್, ನಾವು ಫುಡ್ ಅಲ್ಲಿ ನಾವು ಎಕ್ಸ್ಪರ್ಟ್ಸ್ ಇಲ್ಲ ಸರ್. ಆಕ್ಚುಲಿ ನಾವು ಏನ್ ಎಕ್ಸ್ಪರ್ಟ್ಸ್ ಅಲ್ಲಿ ಇದೆ ಅಂದ್ರೆ, ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ಸ್ ಇದೀರಿ. ಆದ್ರೆ ಫುಡ್ ಅಲ್ಲಿ ಅಂತ ಬಂದಾಗ ನಾವ್ ಎಲ್ಲರೂ ಸೇರೋದು ಆಚೆ ಅಂದ್ರೆ, ಎಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಾನೆ ಮೈಂಡ್ ಬರುತ್ತೆ. ಎಲ್ಲಿ ಹೋಗಿ ಊಟ ಮಾಡೋಣ ಅಲ್ಲಿ ಊಟ. ಬಟ್ ನಾವು ಫುಡ್ ಅಲ್ಲಿ ಎಕ್ಸ್ಪರ್ಟ್ ಇಲ್ಲ. ಯಾರು ಫುಡ್ ಅಲ್ಲಿ ಎಕ್ಸ್ಪರ್ಟ್ ಇದಾರೆ ಅವ್ರು ನಮ್ಮ ಹತ್ರ ಬಂದು ಅವರು ಬೆಳೆದ್ರೆ ನಮ್ಗೆ ಅಷ್ಟು ಸಂತೋಷವಾಗುತ್ತೆ. ಈಗ ಒಂದು ನನ್ಗೆ ಅರ್ಥ ಆಗ್ಲಿಲ್ಲ, ಆಯ್ತು. ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದಿರಿ, ಎಲ್ಲ ಸೆಟಪ್ಗಳು ಮಾಡಿದಿರಿ, ಸುತ್ತಲೂ ನೋಡ್ತಾ ಇದ್ದೀರಿ, ಅಂಗಡಿಗಳಿದೆ. ಹೇಗೆ ಸರ್, ಹೇಗೆ ಇದು ನಡೆಯುತ್ತೆ ಇಲ್ಲಿ? ಸರ್ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಂದ್ರೆ, ನೋ ರೆಂಟ್ ನೋ ಅಡ್ವಾನ್ಸ್ ಸರ್. ಅಡ್ವಾನ್ಸ್ ಇಲ್ಲ, ಅಡ್ವಾನ್ಸು ಇಲ್ಲ, ರೆಂಟು ಇಲ್ಲ ಸರ್.
ಹೌದಾ? ಬಾಡಿಗೆನೂ ಇಲ್ಲ? ಬಾಡಿಗೆನೂ ಇಲ್ಲ ಸರ್. ಇವರೆಲ್ಲ ಹಂಗೇನ ಹಾಕಿರೋದು ಈಗ? ಸರ್ ಎಲ್ಲರೂ ಇಲ್ಲಿರೋರೆಲ್ಲ ನೋ ರೆಂಟ್ ನೋ ಅಡ್ವಾನ್ಸ್ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಮಾಡ್ತಾ ಇದೀವಿ ಸರ್. ಯಾಕೆ ನೋ ರೆಂಟ್ ನೋ ಅಡ್ವಾನ್ಸ್? ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಒಂದು ಯಾವುದೇ ಅಂಗಡಿ ಓಪನ್ ಮಾಡ್ಬೇಕು ಅಂದ್ರೆ ಫಸ್ಟ್ ತಲೆಗೆ ನಮ್ಗೆ ತುಂಬಾ ಟೆನ್ಷನ್ ಕೊಡುವುದು ಏನು ಅಂದ್ರೆ ರೆಂಟ್ ಮತ್ತೆ ಅಡ್ವಾನ್ಸ್. ಬಿಸ್ನೆಸ್ ಆಗಿಲ್ಲ ಅಂದ್ರೆ ನಾವ್ ಹೆಂಗಪ್ಪ ರೆಂಟ್ ಕಟ್ಟೋದು? ಒಂದ್ ತಿಂಗಳಾಯ್ತಾ, 5ನೇ ತಾರೀಕು ಹೆಂಗ್ ನಾವು ರೆಂಟ್ ಕಟ್ಟೋದು? ಅಡ್ವಾನ್ಸ್ ಗೆ ಬಂಡವಾಳ ಎಲ್ಲಿಂದ ತಗೊಂಬಂದ್ ಕೊಡೋದು? ಅಡ್ವಾನ್ಸ್ ಏನೋ ನಮ್ಮ ಹತ್ರ ಇರ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಸಾಲ ತಗೊಂಬಂದ್ರೆ ಅದಕ್ಕೆ ನಾವು ಬಡ್ಡಿ ಹೆಂಗ್ ಕಟ್ಟೋದು? ಇದೇ ಓಡ್ತಾ ಇರುತ್ತೆ. ಆದ್ರೆ ಅವರು ತಿಂಡಿ ಮಾಡೋದ್ರಲ್ಲಿ ಫಸ್ಟ್ ಕ್ಲಾಸ್ ಇರ್ತಾರೆ. ಅವ್ರಿಗೆ ಈ ಅದರ್ಸ್ ಏನಿದಾವೆ ಅಲ್ಲ, ಈ ಫೈನಾನ್ಷಿಯಲ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಮತ್ತೆ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಕೋಬೇಕು, ಮತ್ತೆ ಇದು ಗೌರ್ಮೆಂಟ್ ಕಡೆಯಿಂದ ಯಾವ ತರ ರಿಜಿಸ್ಟ್ರೇಷನ್ಸ್, ಫುಡ್ ಲೈಸೆನ್ಸಸ್ ಅದೆಲ್ಲ ಅವ್ರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ ಸರ್. ಅವ್ರಿಗೆ ಫುಡ್ ಮೇಲೆ ಅವ್ರು ಬೆಸ್ಟ್ ಫುಡ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದರ್ ಥಿಂಗ್ಸ್ ನಾವು ಅವ್ರಿಗೆ ಕೈ ಹಿಡಿದು ಸಪೋರ್ಟ್ ಮಾಡೋದಕ್ಕೆ ನಾವು ನೋಡ್ತಿದ್ದೀವಿ ಸರ್. ನೋಡ್ರಿ, ಬಹಳ ದಿವಸದಿಂದ ನಿಮ್ಮಂಥವ್ರು ನೋಡುತ್ತಿದ್ದೆ. ನನಗೆ ಸುಮಾರು ಜನ ವೀಕ್ಷಕರು ಕೇಳ್ತಾ ಇದ್ರಿ, ಸರ್ ನನಗೆ ಎಲ್ಲಾದರೂ ಒಂದು ಆಪರ್ಚುನಿಟಿ ಇದ್ರೆ ಕೊಡಿಸಿ, ಖಂಡಿತ ನನಗೆ ಆಸೆಗಳಿದೆ, ಮಾಡ್ಬೇಕಂತಿದೆ, ಸ್ವಂತ ಉದ್ಯೋಗ ಮಾಡ್ಬೇಕಂತಿದೆ, ಬೇಕಾದಷ್ಟು ಜನ ಕೇಳ್ತಿದ್ರು. ಸೊ ನೀವು ದೇವ್ರಂಗೆ ಬಂದಿದ್ದೀರಿ. ಹಾಗಾದ್ರೆ ನನಗೆ ಬಹಳ ಖುಷಿ ಆಗುವಂಥದ್ದು ಒಂದು ಸರ್, ಅಡ್ವಾನ್ಸು ಇಲ್ಲ, ಬಾಡಿಗೆ ಇಲ್ಲ. ಹಾಗಾದ್ರೆ ನಾನು ನನಗೊಂದೇನೋ ಚಿಕ್ಕದಾಗ ಒಂದೇನೋ ಮಾಡ್ಬೇಕಂತಿದೆ. ಇಡ್ಲಿ ಹೋಟ್ಲ್ ಮಾಡ್ಬೋದು, ರೊಟ್ಟಿ ಹೋಟ್ಲ್ ಮಾಡ್ಬೋದು, ಬರೀ ದೋಸೆ ಏನೋ ಮಾಡ್ಬೋದು ನಾನು. ಹಾಗೆ ಮತ್ತೆ ಎಂಟ್ರಿ ಆಗೋದು ನಿಮ್ಮಲ್ಲಿ ಸರ್ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ, ನೀವು ಯಾವುದೇ ತಿಂಡಿ ಮಾಡ್ಬೇಕು ಅಂತ ಇದ್ದೀರಲ್ವ ಸರ್, ಅದ್ರದ್ದು ಒಂದು ಸ್ಯಾಂಪಲ್ ನಮ್ಗೆ ನೀವು ಇಲ್ಲೇ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಸರ್. ಇಲ್ಲಿಗೆ ಬಂದು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಸ್ಯಾಂಪಲ್ ಆಗಿ ನಾವು ನೋಡ್ತೀವಿ. ನೀವು ಬೆಸ್ಟ್ ಇದ್ದೀರಾ, ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದಾಗ ನಮ್ ಸಪೋರ್ಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಬರೇ ಅಡಿಗೆ ಒಂದ್ ಚೆನ್ನಾಗಿ ಮಾಡಕ್ ಬಂದ್ರೆ ಸಾಕು, ಅದಷ್ಟೇ ಕ್ವಾಲಿಫಿಕೇಶನ್ ಸಾಕು ಸರ್. ಬೇರೆ ಇರೋ ಎಲ್ಲದೂ ನಾವು ನೋಡ್ಕೊಂತೀರಿ ಸರ್. ಹೌದಾ? ಹೌದು ಸರ್. ಸರ್ ನನಗೆ ಇನ್ನೊಂದು ಡೌಟ್ ಬರ್ತಾ ಇದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ನಿಮಗೆ ಹೇಗೆ ಸರ್ ಇದರಿಂದ, ಈಗ ನೀವೇನೋ ನನಗೆ ಮಾಡಿಕೊಟ್ಬಿಟ್ರಿ, ನಿಮಗೆ ನಿಮ್ಮ ಮಧ್ಯೆ ಒಪ್ಪಂದ ಏನಾದ್ರು ಆಗಿರುತ್ತಾ? ಏನಾಗಿರುತ್ತೆ ಸರ್ ಒಪ್ಪಂದ? ಈ ತರ ಇರುತ್ತೆ ಸರ್. ಏನಂದ್ರೆ ಈಗ ಬಿಸ್ನೆಸ್ ಯಾವ ತರ ಬಿಸ್ನೆಸ್ ಆಗುತ್ತೆ, ಒಂದಿನ ಬಿಸ್ನೆಸ್ ಇರುತ್ತೆ, ಒಂದಿನ ಬಿಸ್ನೆಸ್ ಇರೋದಿಲ್ಲ. ಆ ಬಿಸ್ನೆಸ್ ಇಲ್ದಿರೋ ದಿನ ನಿಮ್ಗೆ ಪ್ರೆಷರ್ ಇರೋದಿಲ್ಲ. ಬಿಸ್ನೆಸ್ ಯಾವಾಗ ನಿಮ್ಗೆ ಆಗುತ್ತೆ, ಯಾವಾಗ ನಿಮ್ಗೆ ವೆಂಡರ್ಗೆ ನಿಮ್ಗೆ ಟೋಕನ್ ಬರುತ್ತೆ, ಆ ಟೋಕನ್ ಅಲ್ಲಿ ನೀವು ದುಡ್ಡು ಮಾಡ್ತೀರಾ ಅಂದ್ರೆ ಆಗ ನಾವು ಅದರಲ್ಲಿ ಒಂದು ಪಾರ್ಟ್ ತಗೊಂತೀರಿ ಸರ್. ಆ ತರ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗ್ತಿದೆ. ಅದಾದ್ಮೇಲೆ ಇದು ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ, ಈಗ ಪಾಲ್ ತಗೊಂತಾರೆ, ಜಾಸ್ತಿ ದುಡ್ಡು ಮಾಡಿದಾಗ ಜಾಸ್ತಿ ದುಡ್ಡು ತಗೊಂಡ್ಬಿಡ್ತಾರೆ ಇವರು ಅನ್ನೋ ಅದೊಂದು ಕಾನ್ಸೆಪ್ಟ್ ಅವ್ರಿಗೆ ಬಂದ್ಬಿಡುತ್ತೆ ಆಟೋಮೆಟಿಕ್. ಸ್ಟಾರ್ಟಿಂಗ್ ಅಲ್ಲಿ ಓಕೆ, ನಾವು ಬೆಳೆದಿದ ತಕ್ಷಣ ಜಾಸ್ತಿ ಪಾಲ್ ಅವ್ರಿಗೆ ಹೋಗ್ಬಿಡುತ್ತಲ್ವಾ ಅನ್ನೋದು ತುಂಬಾ ಇರುತ್ತೆ ಸರ್. ಅದಕ್ಕೆ ನಾವೇನ್ ಮಾಡ್ತಿದೀವಿ ಅಂದ್ರೆ, ಅಲ್ಲಿ ಒಂದು ಸ್ಲ್ಯಾಬ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತಿದೀವಿ. ಅದು ವೆಂಡರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಪ್ರೈಸಿಂಗ್ ಅವರು ಫಿಕ್ಸ್ ಮಾಡ್ಕೊಂತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಪ್ರೈಸಿಂಗು ನಾವು ಅವ್ರಿಗೆ ಬಿಡ್ತೀವಿ. ಯಾರು ಫುಡ್ ಸ್ಟಾಲ್ ಹಾಕೊಂತಾರೋ ಪ್ರೈಸಿಂಗು ಅವರೇ ಇಟ್ಕೋಬಹುದು. ನಾವು ಜಸ್ಟ್ ಸಜೆಸ್ಟ್ ಮಾಡ್ತೀವಿ, ನೋಡ್ರಪ್ಪ ಜಾಸ್ತಿ ಇಡ್ಬೇಡ್ರಿ, ನೀವು ಜಾಸ್ತಿ ಇಡುವಷ್ಟು ನಿಮ್ಗೆ ಜನ ಬರೋದು ಕಮ್ಮಿ ಆಗುತ್ತೆ. ನೀವು ಒಂದು ಮಾಡರೇಟ್ ಪ್ರೈಸ್, ನೀವು ಸ್ವಲ್ಪ ದುಡ್ಡು ಮಾಡ್ಕೋಬೇಕು. ಅಲ್ಲಿ ಬಂದು ತಿನ್ನೋವರೆಗೂ ಅಪ್ಪ ಈ ದುಡ್ಡು ಕೊಟ್ಟಿದ್ದಕ್ಕೆ ನನಗೂ ಖುಷಿಯಾಗಿದೆ, ಇಲ್ಲಿ ತಿರ್ಗಾ ನಾ ಬರ್ಬೇಕು ಅನ್ನೋ ಮೈಂಡ್ ಬರ್ಬೇಕು. ಅದೊಂದು ಇದೆ ಸರ್. ಇನ್ನೊಂದು ಏನಂದ್ರೆ, ಜಾಸ್ತಿ ದುಡ್ಡು ಆ ವಿಷಯಕ್ಕೆ ಬಂದಾಗ ಜಾಸ್ತಿ ದುಡ್ಡು ಮಾಡ್ಕೊಂತಿರೋ ಸ್ಲ್ಯಾಬ್ ಸಿಸ್ಟಮ್ ಮಾಡಿದೀವಿ. ಜಾಸ್ತಿ ದುಡಿಯೋಷ್ಟು ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ಹೋಗುತ್ತೆ ಹೊರತು ನಾವು ಅದರಲ್ಲೂ ನಾವು ಜಾಸ್ತಿ ತಗೊಂತೀವಿ ಅನ್ನೋದಿಲ್ಲ. ಫಸ್ಟ್ ಸಪೋರ್ಟು ಮಾಡ್ತೀವಿ, ಅವ್ರು ಬೆಳೀತಾ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ ಸರ್. ಸರ್ ಕಾಮನ್ ಆಗಿ ಈಗ ನನಗೂ ಗೊತ್ತು, ನಾನು ಹೋಟ್ಲ್ ಮಾಡೋದವನೇ, ಅದಕ್ಕೆ ಕೇಳ್ತೀನಿ. ನಾವು ದುಡ್ದಿದ್ರಲ್ಲಿ ಹೋಟ್ಲಲ್ಲಿ ಇವತ್ತು ಯಾರೋ ಮಾಡಿರಲಿ ಸರ್, 25ರಿಂದ 30% ಅಡ್ವಾನ್ಸು, ರೆಂಟು, ಲೇಬರು ಅದು ಎಲ್ಲ ಹೋಗುತ್ತೆ ಸರ್. ಈಗ ನಾನು ಅದೇ ಲೆಕ್ಕಾಚಾರದಲ್ಲಿ ಇರೋದಾದ್ರೆ ನಿಮ್ಮಲ್ಲಿ ಬಂದ್ರೆ ಎಷ್ಟು ಪರ್ಸೆಂಟೇಜ್ ನನಗೆ ಸಿಗುತ್ತೆ ಮತ್ತು ನಿಮಗೆ ಸಿಗುತ್ತೆ ಸರ್? 70% ನಿಮಗೆ. ಯಾರು ಟೋಟಲ್ 100 ರೂಪಾಯಿ ಬಿಸ್ನೆಸ್ ಆದ್ರೆ ಅದರಲ್ಲಿ 70 ರೂಪಾಯಿ ನಿಮ್ಗೆ ಸಿಗುತ್ತೆ ಸರ್. 5 ರೂಪಾಯಿ ನಿಮ್ದು ಅಲ್ಲ, ನಮ್ದು ಅಲ್ಲ, GST. ನಾವು ಪ್ರಾಂಪ್ಟ್ ಆಗಿರ್ತೀವಿ, ಎಲ್ಲ ಬಿಲ್ಲು GST ಅಂಡರ್ ಹೋಗುತ್ತೆ. 5 ರೂಪಾಯಿ GST ಹೋಗುತ್ತೆ. ಇನ್ನು 25 ರೂಪಾಯಿ ನಮ್ಗೆ ಬರುತ್ತೆ ಸರ್. ಯಾರು ಇದು ಏನೋ ಫುಡ್ ಕೋರ್ಟ್ ನ ರನ್ ಮಾಡ್ತಿದಾರ ಅವ್ರಿಗೂ ಈ 25 ರೂಪಾಯಿಗೆ ನೀವು 25% ನೀವೇನ್ ಕೊಡ್ತಿದ್ದೀರಾ, ನಿಮಗೆ ಏನ್ ಸಿಗ್ತಿದೆ ಅದರಿಂದ ಅಂದ್ರೆ, ನೋಡಿ ಕಾಮನ್ ಏರಿಯಾದಲ್ಲಿರೋ ಎಲ್ಲ ಕ್ಲೀನಿಂಗು ಮತ್ತೆ ಎಲ್ಲ ಸರ್ವಿಸಸ್ ನಮ್ ಕಡೆ ಬರುತ್ತೆ, ಬಿಲ್ಲಿಂಗ್ ನಮ್ ಕಡೆ ಬರುತ್ತೆ, ಮತ್ತೆ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಆಗ್ಲಿ, ಇನ್ಫ್ಲುಯೆನ್ಸರ್ಸ್ ತರಿಸೋದಾಗ್ಲಿ, ಆಚೆ ನಮ್ದು ಏನೇ BBMPದು ಕ್ಲೀನಿಂಗ್ ಸರ್ವಿಸಸ್ ಏನೇ ಇದ್ರೇನು ನಮ್ ಕಡೆ ಬರುತ್ತೆ. ಮತ್ತೆ ಬೇರೆ ಇಲ್ಲಿ ಕ್ಲೀನಿಂಗ್ ಮೇಲೆ ಏನಾದ್ರು ಪಾರ್ಟಿ ನಡೆದ್ರೆ ಮೇಲೆ ಒಂದು ಚಿಕ್ಕ ಹಾಲ್ ಇದೆ ಸರ್, ಒಂದು 80 to 100 ಮೆಂಬರ್ಸ್ ಕೂರುವಷ್ಟು ಹಾಲ್ ಇದೆ. ಅಲ್ಲಿ ಯಾವುದೇ ಪಾರ್ಟಿ ನಡೀಲಿ ಕೆಳಗಡೆ ಇರೋವ್ರ ಹತ್ರನೇ ಊಟ ತಗೋಬೇಕು. ಅದೊಂದು ಬಿಸ್ನೆಸ್ ಆಪರ್ಚುನಿಟಿ ಅವ್ರಿಗೆ. ನಾವು ಆ ಥರ ಬಿಸ್ನೆಸ್ ಆಪರ್ಚುನಿಟಿನ ಅವ್ರಿಗೆ ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋ ಕಾಲೇಜಸ್, ಸ್ಕೂಲ್ಸ್ ಅವ್ರ ಹತ್ರ ಎಲ್ಲಾನು ಟೈಪ್ ಆಗ್ತಾ ಇದೀವಿ. ಅಲ್ಲಿಗೆ ಬೇಕಾಗಿರುವ ಊಟ ಏನಂದ್ರೆ ನಮ್ಮ ಹತ್ರ ತಗೊಂಡ್ರೆ ಅವ್ರಿಗೊಂದು ಬಿಸ್ನೆಸ್ ಆಪರ್ಚುನಿಟಿ. ಈಗ ಬಿಸ್ನೆಸ್ ಅಂದ್ರಲ್ಲಿ
ಮಾರ್ಕೆಟಿಂಗ್ ಇರುತ್ತೆ, ಫಿನಾನ್ಸ್ ಇರುತ್ತೆ, ಆಪರೇಷನ್ಸ್ ಇರುತ್ತೆ, ವಿಧವಾದದ್ದು ಇರುತ್ತೆ. ಈಗ ನೀವು ಬರೀ ಆಪರೇಷನ್ಸ್ ಅಲ್ಲಿ ನೀವು ಫೋಕಸ್ ಮಾಡಬೇಕು ಕಂಪ್ಲೀಟ್ ಆಗಿ. ಮಾರ್ಕೆಟಿಂಗು, ಫಿನಾನ್ಸು, ನಿಮ್ಮ ಸ್ಟ್ರಾಟಜೀಸು ಅದೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಓ ಅದ್ಭುತ ಅದ್ಭುತ. ಓಕೆ, ನನ್ಗೆ ಒಂದು ಪ್ಯಾಷನ್. ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಆದ್ರೆ ಕಂಪಲ್ಸರಿ 9 to 5 ಜಾಬ್ ಮಾಡ್ಬೇಕಂತ ಅವಶ್ಯಕತೆ ಏನೂ ಇಲ್ಲ. ಅವ್ರವ್ರಿಗೆ ಅಂತ ಪ್ಯಾಷನ್ ಇರುತ್ತೆ ಅಲ್ವಾ. ಸೊ ನನ್ನ ಪ್ಯಾಷನ್ ಒಂದು ಐಸ್ ಕ್ರೀಮ್ ಶಾಪ್ ಓಪನ್ ಮಾಡ್ಬೇಕಂತ. ಸೊ ಇವಾಗ ನಮ್ಮ ಶಾಪ್ ಅಲ್ಲಿ ನೋಡಿದ್ರೆ ಟ್ರೆಂಡಿಂಗ್ ಆಗಿರುವ ಬೋಬಾಸ್, ವಾಫಲ್ಸ್, ಗಟ್ಬಟ್, ಸಂಡೇಸ್ ಎಲ್ಲ ಅಂತವು ಇದೆ. ಸೊ ಹೊರಗಡೆ ರೋಡ್ ಸೈಡ್ ಅಲ್ಲಿ ಓಪನ್ ಮಾಡಿದ್ರೆ ನನಗೆ ಒಂದು ಭಯ. ಇಲ್ಲಿ ಫುಡ್ ಕೋರ್ಟ್ ಅಂತ ಹೇಳುವಾಗ ಫುಲ್ ಸೇಫ್ ಪ್ಲೇಸ್. ಸೊ ಮ್ಯಾನೇಜರ್ ಇದ್ದಾರೆ, ಸೊ ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ಸೊ ಏನಾದರೂ ನನಗೆ ಡಿಸ್ಟರ್ಬೆನ್ಸ್ ಆಗಿ ಅನ್ಸಿದ್ರೆ ನಾವು ಅವ್ರ ಹತ್ರ ಹೋಗಿ ಹೇಳಿದ್ರೆ ಎಲ್ಲ ಸುಲಭವಾಗಿ ಮಾಡಿ ಕೊಡ್ತಾರೆ. ಸೊ ಹೌಸ್ ವೈಫ್ಸ್ಗೆ ಇದೊಂದು ಸೇಫ್ ಪ್ಲೇಸ್ ಅಂತ ಹೇಳ್ಬೋದು. ಆಮೇಲೆ ಭಾಳ ಮುಖ್ಯವಾಗಿ ಶುರುವಾಗೋದು ಅಡ್ವಾನ್ಸಿಂದ. ವಿಪರೀತ ಅಡ್ವಾನ್ಸ್ಗಳು ಬೇಕಾಗುತ್ತೆ, ಬಾಡಿಗೆಗಳು ಬೇಕಾಗುತ್ತೆ. ಸೊ ಅದೊಂದು ಹೆಲ್ಪ್ ಆಗಿದೆ ಅಂತ ಹೇಳಿ. ಹೌದು, ಖಂಡಿತ. ಅದು ನಮ್ಗೆ ನಮ್ಮ ಕೈಯಿಂದ ಸ್ಟಾರ್ಟಿಂಗ್ ಕೊಡುವಂತದ್ದು ಇಲ್ಲ. ಸೊ ಅದು ಹೇಳಿರ್ತಾರೆ, ಸೊ ಕಮಿಷನ್ ಬೇಸಿಸ್ ತರ. ಸೊ ಅಡ್ವಾನ್ಸ್ ಅಂತೂ ಕೊಡೋದು ಏನು ಇಲ್ಲ ಇಲ್ಲಿ. ಸೊ ಅದೇ ನಿಮ್ಗೆ ದೊಡ್ಡ ಆ ಪಾರ್ಟೇ ಇಷ್ಟ ಆಗಿದ್ದು ನಿಮ್ಗೆ ಅನ್ಕೋತೀನಿ ಇದನ್ನ ಶುರು ಮಾಡೋದಕ್ಕೆ. ಇಲ್ಲ ಅಂದ್ರೆ ದೊಡ್ಡ ಬಂಡವಾಳ ನೀವು ಇಲ್ಲಿ ಹಾಕ್ಬೇಕಾಗಿತ್ತು. ಬಿಕಾಸ್ ಸಡನ್ ಆಗಿ ಓಪನ್ ಮಾಡ್ಬೇಕಾದ್ರೆ ಎಷ್ಟು ಲಕ್ಷ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಅದು ಹೇಳ್ಬೇಕಾದ್ರೆ ಖಂಡಿತ ಒಂದು ದೊಡ್ಡ ಅಡ್ವಾಂಟೇಜ್ ನಮ್ಗೆ. ಹಾಗಾದ್ರೆ ಇಲ್ಲಿ ಕೆಲಸ ಮಾಡಿ ಅವ್ರಿಗೆ ಏನು ಅವ್ರ ಕಮಿಷನ್ ಏನೊಂದು 20-25% ಹೋಗುತ್ತೆ, ಅದು ಕೊಡಬಹುದು ಅಂತೀರಿ? ಹಾ, ನಿಮ್ ಬಾಡಿಗೆಯಲ್ಲಿ ಕೂಡ ಅದು ಹೋಗ್ತಿತ್ತು. ಬಾಡಿಗೆ, ಅಡ್ವಾನ್ಸು, ಅಕಸ್ಮಾತ್ ಸಾಲ ತಂದ್ರೆ ಅದ್ರ ಬಡ್ಡಿ, ಅದು ಕೂಡ ಇನ್ಕ್ಲೂಡಿಂಗ್ ಆಗಿರೋದನ್ನ ಇಲ್ಲಿ. ಓಕೆ, ಹಾಗಾದ್ರೆ ಇದು ಬೆಟರ್ ಅಂತೀರಿ? ಖಂಡಿತ ಒಂದು ಬೆಟರ್ ಆಪ್ಷನ್ ಎಲ್ಲರಿಗೂ. ಹಾ ಹಾ ಹಾ. ಆ್ಯಕ್ಚುಲಿ ಮೇಜರ್ ಪ್ರಾಬ್ಲಮ್ ಹೇಳ್ಬಿಡ್ತೀನಿ, ಎಲ್ಲಿ ಸೋತ್ ಹೋಗ್ಬಿಡ್ತೀವಿ ಬಿಸ್ನೆಸ್ ಮಾಡೋರು ನಾವು ಸಣ್ಣವ್ರು ಅಂದರೆ, ನಮಗೆ ಒಂದು ಪರ್ಮಿಷನ್ ತೊಗೊಂಡು ಬರೋದು ತುಂಬ ಕಷ್ಟ ಸರ್. ಎಲ್ಲೇ ಫುಟ್ಪಾತಲ್ಲಿ ನಿಂತ್ಕೊಂಡ್ಬಿಡ್ತೀವಿ, ಆ ಏರಿಯಾದ ಯಾರು ಬರ್ತಾರೆ, ಆಗ ಅಂಗಡಿ ಎತ್ತಾಕ್ಬಿಡ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ. ಅಲ್ಲಿ ಬಲ ಇದ್ದವ್ನು ಮಾತ್ರ ಫುಟ್ಪಾತಲ್ಲಿ ಗೆಲ್ಲಕ್ಕಾಗುತ್ತೆ. ಪಾಪ ಹೆಣ್ಮಕ್ಳು ಅಂಥವ್ರು ಇಂಥವ್ರು ಮಾಡ್ತೀನಿ ಅಂದರೆ ಸೋತ್ ಹೋಗ್ಬಿಡ್ತಾರೆ. ಸೊ ನಿಮ್ಮಲ್ಲಿ ಒಂದು ಕಾನ್ಸೆಪ್ಟ್ ನನಗೆ ಇಷ್ಟ ಆಗಿದ್ದೇನೆಂದರೆ ಆ ಸಪೋರ್ಟನ್ನೆಲ್ಲ ನೀವು ಮಾಡ್ತೀರಿ. ಇಲ್ಲಿ ಯಾವ ಥರದ ಭಯ ಇಲ್ಲ, ಯಾವ ಥರದ ಭಯನೂ ಇಲ್ಲ ಸರ್. ಎಲ್ಲ ನಿಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ವೆಂಡರ್ಸ್ ಯಾರಾದ್ರೂ ಸಪೋಸ್ ಓನರ್ ಊರಿಗೆ ಹೋಗಿರ್ತಾರೆ, ಅವ್ರ ಹತ್ರ ಕೆಲ್ಸದವ್ರು ಯಾರಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಾ ಸ್ಟಾಲ್ ಅಲ್ಲಿ ಒಂದು CCTV ಕ್ಯಾಮ್ರಾ ಇಟ್ಟಿದ್ದೀರಿ ಸರ್. ಅವ್ರು ಎಲ್ಲೇ ಯಾವುದೇ ಊರಿಗೆ ಹೋದ್ರೇನು ಅವ್ರ ಫೋನ್ ಅಲ್ಲಿ ಅವ್ರ ಸ್ಟಾಲಿಗೆ ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಎಲ್ಲಿಂದಾದ್ರೂ ವೀಕ್ಷಿಸಬಹುದು. ಇಮಿಡಿಯೇಟ್ ಆಗಿ ಅಲ್ಲಿಂದ ಫೋನ್ ಮಾಡಿ ಈ ಸ್ಟಾಲ್ ಅಲ್ಲಿ ಇದು ನೋಡಪ್ಪ, ಇದು ಹಿಂಗ್ ಮಾಡ್ಕೋಬೇಕು, ಹಿಂಗ್ ಮಾಡ್ಕೋಬೇಕು, ಬೇಕಾದ್ರೆ ಡೈರೆಕ್ಷನ್ಸ್ ಕೊಡ್ಬೋದು. ಎಲ್ಲಾ ಸ್ಟಾಲ್ ಅಲ್ಲಿ ಒಂದು ಸಪರೇಟ್ CCTV ಕ್ಯಾಮ್ರಾ ಹಾಕೊಟ್ಟಿದ್ದೀವಿ. ಈ ವ್ಯವಸ್ಥೆನೂ ಇದೆ ನಮ್ಮಲ್ಲಿ. ಯಾವುದೇ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ, ಯಾವ ಲೈಸೆನ್ಸ್ ಹಾ, ಅದನ್ನೆಲ್ಲ ತಗೊಂಡೆ ನೀವೀಗ ಮಾಡಿರೋದು. ಸರ್ ತಮ್ಮ ಹೆಸರು? ನನ್ನ ಹೆಸರು ದೀಪಕ್ ಅಂತ ಸರ್. ದೀಪಕ್ ಅಂತ. ಇವಾಗ ಬಂದು ಬ್ರ್ಯಾಂಡಿಂಗ್, ಆಮೇಲೆ R&D ಮಾಡ್ತಾರೆ. ಅಂದ್ರೆ ಇವಾಗ ಬ್ರ್ಯಾಂಡ್ ಹೆಂಗ್ ಕ್ರಿಯೇಟ್ ಮಾಡೋದು. ಇಲ್ಲಿ ನೋಡಿದ್ರೆ ನೀವು ಯಾವ್ದು ಬ್ರ್ಯಾಂಡ್ ಇಲ್ಲ, ಯಾವ್ದು ಫ್ರಾಂಚೈಸಿ ಇಲ್ಲ. ಎಲ್ಲಾರು ನೋಡಿಲ್ಲ, ತಾಸ್ ಕಿಚನ್ ಅಂದ್ರೆ ಅವ್ರು ಓನ್ ಇದು ಹೆಸರು ಇಟ್ಕೊಂಡಿರೋದು. ಇವಾಗ ಅದ್ರ ಮೇಲೆ ಲೋಗೋ ಆಗ್ಲಿ, ಬ್ರ್ಯಾಂಡಿಂಗ್ ಮೇಲೆ ಇವರು ವರ್ಕ್ ಮಾಡ್ತಾರೆ. ಆಮೇಲೆ ಅವ್ರ ಬ್ರ್ಯಾಂಡ್ ಹೆಂಗ್ ಬಿಲ್ಡ್ ಮಾಡೋದು, ಇಲ್ಲ ನಮ್ಮ ಊರ ಮ್ಯಾಜಿಕ್ ಅನ್ನೋ ಬ್ರ್ಯಾಂಡ್ ಹೆಂಗ್ ಬಿಲ್ಡ್ ಮಾಡೋದು ಅನ್ನೋದ್ರ ಮೇಲೆ ವರ್ಕ್. ಅದ್ಭುತ ಸರ್, ಒಳ್ಳೆ ಕಾನ್ಸೆಪ್ಟ್ ಇದು. ಅಂದ್ರೆ ಈಗ ಆಲ್ರೆಡಿ ಬೆಳೆದಿರೋರಿಗೆ ಬಿಟ್ಟು ಯಾರು ಓನ್ ಕ್ರಿಯೇಟ್ ಮಾಡ್ತಾರೋ ಅವರಿಗೆ ಅವಕಾಶ ಕೊಡ್ತಾ ಇದ್ದೀರಿ. ಓಕೆ, ತುಂಬಾ ಫುಡ್ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಎಲ್ರು ಬಂದ್ಬಿಟ್ಟು ಮೀಟ್ ಆಗಿರೋದು ಹೆಂಗೆ ಅಂದ್ರೆ, ಮತ್ತೆ ಕಾಲೇಜು ಸ್ಕೂಲ್ ಅವರು ರಿಯೂನಿಯನ್ ಆಗ್ಬೇಕು, ಸಂಜೆ ಹೊತ್ತಲ್ಲೂ ಒಂದ್ ಕಡೆ ಊಟ ಮಾಡ್ಬೇಕು, ಹಂಗಂಗೆ ಸೇರ್ಕೊಂಡಿರೋದು. ಎಲ್ಲಿ ಸೇರೋದು ಅಂದ್ರೆ ಟೀ ಅಂಗಡಿ, ಊಟದ ಅಂಗಡಿ ಯಾವ್ದೋ ಅಲ್ಲಿ ಇಲ್ಲಿಗೆ ಸೇರ್ಕೊಂಡಿರೋದು. ಹಂಗ್ ಸೇರ್ಕೊಂಡು ಮತ್ತೆ ಫ್ರೆಂಡ್ಸ್ ಆಗಿ, ನನಗೆ ಊಟದಲ್ಲಿ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ನಾನು ನನ್ನ ವೈಫ್ನು ಸೇರ್ಕೊಂಡು ಒಂದ್ ಸ್ಟಾಲ್ ಓಪನ್ ಮಾಡಿದೀನಿ ನಮ್ದು ಇಲ್ಲೇ ಫಿಸ್ ಅಂತ ಅಂದ್ಬಿಟ್ಟು ನನ್ನ ವೈಫ್ ರನ್ ಮಾಡ್ತಿದ್ದಾರೆ. ಅವ್ರು ಹೋಮ್ ಮೇಕರ್, 5 ವರ್ಷದ ಮಗಳಿದಾಳೆ ನನ್ಗೆ. ಸೊ ಫೀಮೇಲ್ಗೂ ನೀವ್ ಹೇಳಿದಂಗೆ ಒಂದ್ ಒಳ್ಳೆ ಸೇಫ್ಟಿ ಇರುತ್ತೆ ಸರ್. ಇಲ್ಲಿ ಬಂದ್ಬಿಟ್ಟು ಒಂದ್ ಆಚ್ ಕಡೆಗೆ ಒಂದ್ ಸ್ಟಾಲ್ ಹಾಕಿದ್ರೆ ನನ್ಗೂ ಒಂದ್ ಸ್ವಲ್ಪ ಭಯ ಇರುತ್ತೆ, ಎಂತ ಜನ ಬರ್ತಾರೆ, ಹೆಂಗ್ ಮಾತಾಡಿಸ್ತಾರೆ, ಹೆಂಗೆ ಅಂತ ಅನ್ನೋದು. ಇಲ್ಲಿ ಹೆಂಗಂದ್ರೆ ಬಿಲ್ಲಿಂಗ್ ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ಇಲ್ಲ ಅವ್ರ ಕಾನ್ಸಂಟ್ರೇಷನ್ ಏನಂದ್ರೆ ಒಳ್ಳೆ ಊಟ ಕೊಡ್ತೀವಿ, ಅದೇ ಮೇನ್ ಕಾನ್ಸಂಟ್ರೇಷನ್ ಇರುತ್ತೆ. ಊಟ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ R&D ಮಾಡ್ತೀನಿ ಸರ್. ಇದ್ ಹೆಂಗ್ ಮಾಡೋದು, ಅದ್ ಹೆಂಗ್ ಮಾಡೋದು, ಸ್ಯಾಂಡ್ವಿಚ್ ಹೆಂಗ್ ಮಾಡೋದು, ಬರ್ಗರ್ ಹೆಂಗ್ ಮಾಡೋದು, ಬ್ರ್ಯಾಂಡ್ ಹೆಂಗ್ ಮಾಡೋದು, ಆ ಹೆಸರು ಹೆಂಗ್ ತಗೊಂಡ್ ಬಂದಿದ್ದಾರೆ, ಇವ್ರು ಹೆಂಗ್ ಬೆಳೆದ್ರು, ಅವ್ರ ಹೆಂಗ್ ಬೆಳೆದ್ರು, ಇದೆಲ್ಲ ಅರ್ಥ ಮಾಡ್ಕೊಂತಾನೆ ಇರ್ತೀನಿ. ನಾನು ಬೇಸಿಕಲಿ ಆಪರೇಷನ್ಸ್ ನೋಡ್ಕೊಂತಿದ್ದೀನಿ ಒಂದು ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ನಾನು ಬಂದ್ಬಿಟ್ಟು. ಸರಿ, ಇದನ್ನು ಎಕ್ಸ್ಪ್ಲೋರ್ ಮಾಡಿ ಹಂಗೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ ಸರ್. ಹಂಗಂದ್ರೆ ನನಗೊಂದು ಅನ್ನಿಸ್ತಾ ಇದೆ, ಇಲ್ಲಿ ಬಂದು ಬರೀ ಇಷ್ಟಕ್ಕೆ ಸೀಮಿತ ಆಗ್ಲಾರವರು, ಅದ್ರ ಜೊತೆಗೆ ನೀವು ಸ್ಟ್ರಾಟಜಿ ಮಾಡ್ತಾ ಇದೀರಿ. ಅವರು ಕೂಡ ಬೇಕಾದಷ್ಟು ದೊಡ್ಡ ಎತ್ತರಕ್ಕೆ ಬೆಳಿಬಹುದು. ಇಲ್ಲಿ ನಾಳೆ ಅವ್ರದ್ದು ಒಂದ್ ಅಂಗಡಿ ಇದ್ದದ್ದು 10 ಆಗ್ಬಹುದು, ನಿಮ್ಮ ಇಂಥದ್ದು 100 ಆಗ್ಬಹುದು. ಓನ್ ಬ್ರ್ಯಾಂಡ್ ಅವರು ಕ್ರಿಯೇಟ್ ಮಾಡಬಹುದು.
Okay. ಹೆಸರೇ ಅದಕ್ಕೆ ಹೆಸರು ಇಕ್ಕಿದ್ ನಾವು ನಮ್ಮ ಊರ ಮ್ಯಾಜಿಕ್ ಅಂತ ಅಂದಿರೋದೇ ನಮ್ಮ ಊರಲ್ಲಿರೋ ಮ್ಯಾಜಿಕ್ ಅನ್ನ ಮಕ್ಕಳಿಗೆ ತಗೊಂಡ್ಬಂದು ತೋರಿಸ್ಬೇಕು ಅಂತ ಅನ್ನೋದೇ ನಮ್ ಕಾನ್ಸೆಪ್ಟ್. ಇವಾಗ ಲತಾಸ್ ಕಿಚನ್ ಅಂತ ಇರೋರು ಬಂದ್ಬಿಟ್ಟು ಅವ್ರ ಹೆಸರು ತಗೊಂಡ್ ಬರ್ಬೇಕು, ನಾಮ್ ಇಂದ ಬೆಳೆದ್ ಬರ್ಬೇಕು, ನಾಮು ಜೊತೆಗೆ ಬೆಳ್ಕೊಂಡ್ ಬರ್ಬೇಕು, ಇಬ್ರು ಹ್ಯಾಂಡ್ ಟು ಹ್ಯಾಂಡ್ ಜೊತೆಗೆ ಬರ್ಬೇಕು ಅಂತ ಅನ್ನೋದೇ ಬಂದ್ಬಿಟ್ಟು ಅದೇ. ಈಗ ಇಲ್ಲಿ ಬಂದವ್ರನ್ನೆಲ್ಲ ಹೇಗೆ ಚೂಸ್ ಮಾಡ್ತೀರಿ ಇಂಥವ್ರಿಗೆ ಇವ್ರು ಸೂಕ್ತ ಅಂತ? ಸರ್ ನಾವು ಮೇನ್ ಏನಂದ್ರೆ ನನ್ನ ಮದುವೆ ಟೈಮಲ್ಲಿ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂಡಿದ್ದು. ಸೊ ಪಾರ್ಟಿ ಒಂದ್ ಕಡೆ ಕೊಡೋಣ ಅಂತಂದ್ರೆ ಒಬ್ರು ಬಂದ್ಬಿಟ್ಟು ನನಗ್ ಬರ್ಗರ್ ಇಷ್ಟ, ನನಗ್ ಪಾಸ್ತಾ ಇಷ್ಟ, ನನಗ್ ಪಿಜ್ಜಾ ಇಷ್ಟ, ನನಗ್ ಬಿರಿಯಾನಿ ಇಷ್ಟ ಅಂತ ಎಲ್ರು ನಾನು ಎಲ್ಲಿಗೆ ಒಂದೊಂದ್ ಕಡೆಗೆ ತಗೊಂಡೋಗಿ ಕೂರ್ಸೋದು. ಸೊ ಸರಿ ಅಂತ ಅಂದ್ಬಿಟ್ಟು ಆದಿತ್ಯ ಅವರು ಹೇಳಿದ್ರು ಒಂದೇ ಕಡೆಗೆ ಮಾಡಿದ್ರೆ ನಾವೇ ಮಾಡ್ಬಿಡ್ಬೇಕಪ್ಪ, ಎಲ್ಲಾ ಅಂಗಡಿನೂ ಇರ್ಬೇಕು, ಒಂದೇ ಕಡೆಗೆ ಬರ್ಬೇಕು, 10 ಜನ ಬಂದ್ರೆ 10 ಟೈಪ್ ಇಂಟ್ರೆಸ್ಟ್ ಇರೋರು ಬಂದ್ರೇನು ಊಟ ಮಾಡಂಗಿರ್ಬೇಕು. ಸರ್ ನಮ್ ಕಾನ್ಸೆಪ್ಟ್ ಹಿಂಗೆ, ಇವಾಗ ಒಂದು ಐಸ್ ಕ್ರೀಮ್ ಐತೆ, ನಮಗೆ ಮೋಮೋಸ್ ಐತೆ, ಚಾಯ್ ಅಂಗಡಿ ಐತೆ, ಹೈದ್ರಾಬಾದಿ ಸ್ಟೈಲು, ಆಂಧ್ರ ಸ್ಟೈಲ್ ಐತೆ, ನೆಕ್ಸ್ಟ್ ಒಂದು ನಾಟಿ ಸ್ಟೈಲ್ ಬನ್ನಿ, ಸೌತ್ ಇಂಡಿಯನ್ ಸ್ಟೈಲ್ ಬನ್ನಿ, ಒಳ್ಳೆ ಇಡ್ಲಿ ಮಾಡ್ತೀರಾ ಬನ್ನಿ ನಮ್ ಜೊತೆಗೆ ವರ್ಕೌಟ್ ಮಾಡಿ, ನಿಮ್ಗೂ ಬೆಳೀರಿ ನಮ್ಗೂ ಬೆಳೆಯೋಣ, ಒಳ್ಳೆ ದೋಸೆ ಮಾಡ್ತೀರಾ, ಒಳ್ಳೆ ಹೊಸ ಐಟಮ್ ಏನಾದ್ರು ಮಾಡ್ತೀರಾ, ಫ್ಲೇವರ್ಡ್ ರೈಸ್ಗಳು, ವೆರೈಟಿ ರೈಸ್ಗಳು ಮಾಡ್ತೀರಾ ಬನ್ನಿ, ಹೋಮ್ ಮೇಕರ್ ಆಗಿದ್ದೀರಾ ಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮ್ಗೂ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಆಗುತ್ತೆ, ಕ್ಲೌಡ್ ಕಿಚನ್ ಮಾಡ್ತಿದ್ದೀರಾ ಬನ್ನಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ, ನಿಮಗೆ ನಾವು ಹೇಳ್ಕೊಡ್ತೀರಿ ಹೆಂಗ್ ಕಸ್ಟಮರ್ ಹತ್ರ ಮಾತಾಡೋದು, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೆಂಗ್ ಹ್ಯಾಂಡಲ್ ಮಾಡೋದು, ನಿಮಗೂ ಬ್ರ್ಯಾಂಡ್ ಬಿಲ್ಡಿಂಗ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿಂದ ಎತ್ಕೊಂಡೋಗಿ ಒಂದು 2 ಅಂಗಡಿ ಮುಂದೆ ಇಕ್ಕಿದ್ರೇನು ಅಲ್ಲಿ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅನ್ನೋದು, ನಿಮ್ಗೆ ಕ್ರೌಡ್ ಮ್ಯಾನೇಜ್ ಹೆಂಗ್ ಮಾಡೋದು ಅದೆಲ್ಲ ನಾವು ಹೇಳ್ಕೊಡ್ತೀವಿ ಸರ್ ಬಂದ್ಬಿಟ್ಟು ಹಂಗೆ. ಈಗ ನನಗೆ ಒಂದು ಡೌಟ್ ಇದೆಯಪ್ಪ, ಒಂದು ಕಾಮನ್ ಆಗಿ ರೊಟ್ಟಿ ಅಂಗಡಿ ಶುರು ಮಾಡಿದ್ವಿ ಖಾನಾವಳಿ ಅಂತ ಅನ್ಕೊಳ್ಳೋಣ, ನನಗೆ ಒಬ್ಬನಿಗೆ ಕೊಟ್ರಿ, ಇನ್ನೊಬ್ಬನ ಯಾರೋ ಬರ್ತಾನೆ ನಾನು ಅವ್ರಕ್ಕಿಂತ ಮಸ್ತ್ ಮಾಡ್ತೀನಿ ಅಂತಂದ್ರೆ ಕೊಡ್ತೀರಾ ಅವ್ರಿಗೆ? ಇಲ್ಲ ಸರ್ ಕೊಡಲ್ಲ. ನಾವ್ ಹೆಂಗಂದ್ರೆ ಒಬ್ರು ಕೊಟ್ಟಿರೋದು ಇನ್ನೊಬ್ರು ಕೊಡಲ್ಲ ಸರ್. ಯಾವಾಗ ಬಂದ್ಬಿಟ್ಟು ಒಳಗೆ ಕಾಂಪಿಟೇಷನ್ ಬೇಡ ಅಂತ ಅನ್ನೋದು, ಒಳ್ಳೆ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡ್ಬೇಕಂತಿದ್ವಿ. ಇವಾಗ ರೊಟ್ಟಿ ಅಂಗಡಿ ಅಂತ ಒಬ್ರು ಬಂದ್ರೆ ಅವರೇ ಮೊನೋಪಲಿ ಇರ್ಬೇಕು, ಅವ್ರದೇ ರೊಟ್ಟಿ ಅಂಗಡಿ ಇರ್ಬೇಕು, ಇನ್ನೊಬ್ರು ಕೊಡಬಾರ್ದು. ಎರಡು ಒಂದೇ ಕಡೆ ಇದ್ರೆ ಮತ್ತೆ ಇವ್ರ ಟೇಸ್ಟ್ ಚೆನ್ನಾಗಿರುತ್ತೆ. 100% ಸರ್ ಈ ಬಿಸ್ನೆಸ್ ಅಲ್ಲಿ ನನ್ಗೆ ಗೊತ್ತಿರೋವರೆಗೂ 100 ಜನದಲ್ಲಿ 10 ಜನ ಸ್ಯಾಟಿಸ್ಫೈ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಇಲ್ಲಿ ಇಷ್ಟ ಆಗುತ್ತೆ, ಅಲ್ಲಿ ಇಷ್ಟ ಆಗುತ್ತೆ. ಇಬ್ರು ಟೈಪ್ ಅಲ್ಲಿ ಒಂದ್ ಸ್ವಲ್ಪ ಚಟ್ನಿಯಲ್ಲಿ ವ್ಯತ್ಯಾಸ ಇರೋದು ಬಂದ್ಬಿಟ್ಟು. ಆ ಕಾಂಪಿಟೇಷನ್ ಬೇಡ ನಮ್ಗೆ. ಒಬ್ಬರು ಬನ್ನಿ ಚೆನ್ನಾಗಿದ್ಯಾ ನಿಮ್ದು, ನಾವ್ 5 ಜನ ತಿಂದು ನೋಡ್ತೀವಿ ಬನ್ನಿ ಸರ್ ಅಂತ ಅಂದ್ಬಿಟ್ಟು ಕೈ ಇಟ್ಕೊಂಡು ಒಳಗೆ ಕರ್ಕೊಂಡ್ ಬರ್ತೀವಿ. ಮೊದಲು ನಿಮ್ಮನ್ನ 5 ಜನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬಿಟ್ರೆ ಸಾಕು. ಏನೇನು ತರದ್ ಬೇಕಾಗಿಲ್ಲ, ಒಂದು ರೇಷನ್ ಅಂತಂದ್ರೆ ಸಾಕಾ? ಇಲ್ಲಿ ರೇಷನ್ ಅವ್ರ ಸೆಟಪ್ ತಗೊಂಡ್ ಬಂದ್ರೆ ಮುಗೀತು ಸರ್. ಸೆಟಪ್ ಅಂದ್ರೆ ನಿಮ್ದು ಹೇಗಿರುತ್ತೆ ಅದನ್ನ ಒಂದ್ಸಲ ತೋರಿಸ್ಬಿಡಿ ಬನ್ನಿ ಸರ್. ನಿಮ್ಮ ಇದನ್ನ ನೋಡ್ಬೇಡ ಒಂದ್ಸಲ ಸರ್. ನೋಡಿ ನಾವು ಹೌಸ್ ಕೀಪಿಂಗ್, ಕಾಮನ್ ಹೌಸ್ ಕೀಪಿಂಗ್ ಕೊಡ್ತೀರಿ. ನಮಗೆ ಲೇಡೀಸ್ ಜೆಂಟ್ಸ್ 2 ಟೈಪ್ ವಾಶ್ರೂಮ್ ಫೆಸಿಲಿಟೀಸ್, ವಾಶ್ರೂಮ್ ಇಲ್ಲೇ ಮಾಡಿದಿರಿ. ಹೌಸ್ ಕೀಪಿಂಗ್ ಇದೆ, 24/7 RO ವಾಟರ್ ಹಾಕಿದೀರಿ ನಾವು, ಅದು ನಾವು ಕೊಡ್ತೀರಿ. ಕಾಮನ್ ಏರಿಯಲ್ಲಿ ಫೆಸಿಲಿಟಿ, ಹ್ಯಾಂಡ್ ವಾಶ್ ಮಾಡೋ ಫೆಸಿಲಿಟಿ ಅದೆಲ್ಲ ಕೊಟ್ಟಿದ್ದೀರಿ. ಇವಾಗ ಇದು ನೋಡಿದ್ರೆ ಒಂದು 120 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಕಟ್ಸ್ಕೊಂಡಿದ್ದೀರಿ ಸರ್. ಇದು ಒಂದೊಂದು ಸ್ವಲ್ಪ ದೊಡ್ಡದು ಚಿಕ್ಕದು ಅಂತ ನನ್ನ ಸೈಜಸ್ ಅಲ್ಲಿ ಇದೆ. ಇದು ಏನ್ ಸೈಜ್ ಇದೆ? ಇದು 120 ಇದೆ ಸರ್. 120 ಇಂದ ಹಿಡಿದು 150 ಸ್ಕ್ವೇರ್ ಫೀಟ್ ವರೆಗೂ ನಮ್ಮ ಹತ್ರ ಸೈಜ್ಗಳಿದೆ. ಇಲ್ಲಿ ನೋಡಿದ್ರೆ ನಿಮ್ಮ ವಾಟರ್ ಸಪ್ಲೈ ಸೋರ್ಸ್ ಇದೆ, ಎಲೆಕ್ಟ್ರಿಸಿಟಿ ಸಬ್ ಮೀಟರ್ ಹಾಕೊಂಡಿದೀವಿ ನಾವು. ಇವ್ರ ಬಿಲ್ ಇವ್ರಿಗೆ ಬರುತ್ತೆ ಸರ್. ಇದು ವಾಟರ್ದು ಬಂದ್ಬಿಟ್ಟು ಸಬ್ ಮೀಟರ್ ಕೊಟ್ಟಿದ್ದೀರಿ ನಾವು, ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡ್ತಾರೆ. ಸೊ ಇಲ್ಲಿ ಎಷ್ಟು ಮಾತ್ರ ಯೂಸ್ ಮಾಡ್ಕೊಂತಾರ ಅವ್ರದ್ದು ಮಾತ್ರ ಅವ್ರಿಗೆ ಬರುತ್ತೆ ಸರ್. ಅಂದ್ರೆ ಇಲ್ಲಿ ಬರೀ ಪ್ರಿಪರೇಷನ್ ಮಾಡುವಂತದ್ದು, ಇದು ಕೌಂಟರ್ ಇದೆ, ಇಲ್ಲಿಂದ ಕೊಟ್ಬಿಟ್ರೆ ಆಗೋಯ್ತು ಕಂಪ್ಲೀಟ್ ಸರ್. ಇದು ಅವ್ರಿಗೆ 120 ಅಡಿಗೆ ಅವ್ರಿಗೆ ಕಿಚನ್ ಸಿಗ್ತದೆ. ಏನ್ ಕಂಪ್ಲೀಟ್ ಆಗಿ ಅವ್ರ ಕಿಚನ್ ಹೆಂಗ್ ಬೇಕಂದ್ರೆ ಇದು ಇಲ್ಲಿ ಒಳ್ಳೆ ಇಟ್ಕೊಬಹುದು, ಫ್ರಿಡ್ಜ್ ಇಟ್ಕೊಬಹುದು, ಟೇಬಲ್ ಇಟ್ಕೊಬಹುದು, ಏನ್ ಬೇಕೋ ಇಲ್ಲಿ ಸೆಟಪ್ ಮಾಡ್ಕೊಬಹುದು. ಊಟ ಮಾಡೋದೆಲ್ಲ ಕಂಪ್ಲೀಟ್ಲಿ ಆ ಏರಿಯಾ ನಿಮ್ಗೆ 1800 ಅಡಿವರೆಗೂ ನಮಗೆ ಸ್ಪೇಸ್ ಸಿಗ್ತದೆ ಸರ್. 60 ಜನದಿಂದ 80 ಜನವರೆಗೂ ಕುತ್ಕೊಳ್ಳೋಕೆ ನಮ್ಮ ಹತ್ರ ಸ್ಪೇಸ್ ಇದೆ. ನನಗೆ ಇನ್ನೊಂದು ಕನ್ಫ್ಯೂಷನ್, ಈಗ ಆ ಅಂಗಡಿ ಕಸ್ಟಮರ್ ಬರ್ತಾರೆ, ಇವ್ರು ಬರ್ತಾರೆ, ಎಲ್ಲ ಬರ್ತಾರೆ, ಕ್ಲೀನಿಂಗ್ ಎಲ್ಲ ಹೇಗೆ ಸರ್? ಸರ್ ನಾವು ಹೌಸ್ ಕೀಪಿಂಗ್ ಕೊಡ್ತೀವಿ ಸರ್. ನಮ್ಮ ಕಡೆಯಿಂದ ಹೌಸ್ ಕೀಪಿಂಗ್ ಸಪ್ಲೈ ಮಾಡ್ತೀವಿ ನಾವು ಬಂದ್ಬಿಟ್ಟು. ನಮ್ಮ ಹುಡುಗರು ಇದ್ದಾರೆ, ನಮ್ಮ ಹುಡುಗರು ಬಂದ್ಬಿಟ್ಟು ತಟ್ಟೆ ಕ್ಲೀನ್ ಮಾಡಿ ಅಲ್ಲಿಂದ ಎತ್ಕೊಂಡು ಬಂದು ನಿಮಗೆ ತಟ್ಟೆ ಕೊಡ್ತಾರೆ. ನೀವು ರೀಯೂಸ್ ಮಾಡ್ತೀವಿ ತಟ್ಟೆ ವಾಶ್ ಮಾಡ್ಕೊಂಡು ಅಂದ್ರೆ ತಟ್ಟೆ ಅಲ್ಲಿಂದ ಎತ್ಕೊಂಡು ಬಂದು ಕೊಡ್ತಾರೆ, ನೀವು ತೊಳ್ಕೊಂಡು ವಾಪಸ್ ಯೂಸ್ ಮಾಡ್ಕೊಬಹುದು. ಅಥವಾ ನೀವು ಡಿಸ್ಕಾರ್ಡ್ ಮಾಡೋದು, ಡಿಸ್ಪೋಸ್ ಮಾಡಂಗಿತ್ತು ಅಂದ್ರೆ ನಮ್ಮ ಹುಡುಗರು ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟಿರೋದನ್ನ ಎತ್ಕೊಂಡೋಗಿ ಅವರು ಡಸ್ಟ್ಬಿನ್ ಹಾಕಿ ಟೇಬಲ್ ಕ್ಲೀನ್ ಮಾಡಿ ವೈಪ್ ಮಾಡ್ಕೊಟ್ಟು. ಓಹೋ, ಆ ಪಾರ್ಟ್ ನೀವು ವಹಿಸ್ಕೊಂಡಿದ್ದೀವಿ, ನಾವೇ ನೋಡ್ಕೊಂತೀವಿ ಸರ್ ನಾವು. ಓಕೆ. ಆಮೇಲೆ ಕ್ಲೀನಿಂಗ್ ಎಲ್ಲ ನಿಮ್ದೇ ಇರುತ್ತೆ, ಈ ಪಾರ್ಟ್ ಮಾತ್ರ ಅವ್ರು ಕ್ಲೀನ್ ಮಾಡ್ಕೊಂಡು ಮಾತ್ರ ಅವ್ರದ್ದು ಕ್ಲೀನಿಂಗ್ ಇರ್ತದೆ ಸರ್. ನಮ್ದು ಬಂದ್ಬಿಟ್ಟು ಡೈಲಿ ರೆಗ್ಯುಲರ್ ಕ್ಲೀನಿಂಗ್ ಇರ್ತದೆ. ವೀಕ್ಲಿ ಒನ್ಸ್ ಡೀಪ್ ಕ್ಲೀನಿಂಗ್ ಮಾಡಿಸ್ತೀರಿ ನಾವು. ಒಂದ್ ನೈಟ್ ಅಲ್ಲಿ ಹಂಗೆ ನಾವು ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಮಾಡಿಸ್ತೀರಿ. ಮತ್ತೆ ಇಲ್ಲಿ ಇನ್ನೊಂದು ಒಳ್ಳೆ ಫೆಸಿಲಿಟಿ ಏನು ಅಂದ್ರೆ, ಒಳ್ಳೆ ಊಟ ಮಾಡಕ್ ಗೊತ್ತಿರುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ರನ್ ಮಾಡ್ತಿರ್ತಾರೆ, ಅವ್ರ ಹುಡುಗ ಕಡೆಯಿಂದ ಮಾಡಿಸ್ಕೊಬೇಕು ಅಂತಾರೆ, ಓನರ್ ಕೂತ್ಕೊಳ್ಳಲ್ಲ ಸಮ್ಟೈಮ್ಸ್. ಅಂತ ಫೆಸಿಲಿಟಿ ಇದ್ರೇನು ನಮ್ಮ ಹತ್ರ CCTV ಆಕ್ಸೆಸ್ ಇದೆ ಸರ್. ಸೊ CCTV ಅಲ್ಲಿಂದ ಇಲ್ಲಿ ನೋಡ್ಕೊಬಹುದು, ಹುಡುಗರು ಅಡಿಗೆ ಮಾಡ್ಬೋದು, ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಡ್ಬೋದು.
ಸೇಫ್ಟಿ ಇರ್ತದೆ ನಿಮ್ಮ ಐಟಮ್ಸ್ಗಳಿಗೆ. ಮತ್ತೆ CCTV ಆಕ್ಸೆಸ್ ಕೊಟ್ಟಿರ್ತೀರಿ, 24/7 ನೋಡ್ಕೊಬಹುದು. ದುಡ್ಡು ಪ್ರಶ್ನೆ ಇಲ್ಲ ಸರ್, ಯಾಕಂದ್ರೆ ಬಿಲ್ಲಿಂಗು ನಾವು ಕೊಡ್ತೀವಿ ಸೆಂಟ್ರಲೈಸ್ಡ್. ಅಂದ್ರೆ ಈಗ ಅವರು ನೀವು ಬಿಲ್ ಅಲ್ಲಿ ಫಸ್ಟೇ ಕೊಡ್ತೀರಿ, ಆಯ್ಕೆ ಮಾಡ್ಕೊಂಡು ಸೆಲ್ಫ್ ಸರ್ವಿಸ್, ಅವನು ಇಲ್ಲಿ ಬಂದು ಇದು ಮಾಡ್ತಾನೆ, ಆ ದುಡ್ಡು ಇವರಿಗೆ ಅವತ್ತೇ ಸಾಯಂಕಾಲ ಹೋಗುತ್ತಾ? ಯಾವಾಗ ವೀಕ್ಲಿ ಸೆಟಲ್ಮೆಂಟ್ ಮಾಡ್ತೀರಿ ಸರ್, ಮಂಡೇ ಟು ಮಂಡೇ. ಸೊ ಈ ಸೋಮವಾರ ಅವ್ರಿಗೆ ಪೇಮೆಂಟ್ ಕೊಡ್ತೀರಿ, ನೆಕ್ಸ್ಟ್ ಸೋಮವಾರ ಪೇಮೆಂಟ್ ಕೊಡ್ತೀರಿ. ಆ ಒಂದು ವಾರದ ಏನ್ ಮಾಡ್ತಾರೋ ನೆಕ್ಸ್ಟ್ ವಾರಕ್ಕೆ ಪೇಮೆಂಟ್ ಕೊಡ್ತೀರಿ. ಡೈಲಿ ಬೇಸಿಸ್ ಅಲ್ಲಿ MIS ಕಳಿಸ್ತೀರಿ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಸೇಲ್ಸ್ ಆಗಿದೆ ಅಂತ ಅನ್ನೋದು ಡೈಲಿ ಬೇಸಿಸ್ ಅಲ್ಲಿ ಅವ್ರು ಕೊಡ್ತೀರಿ. ಇವಾಗ ಅಲ್ಲಿ ಬಿಲ್ಲಿಂಗ್ ಮಾಡ್ಕೊಂಡ್ರೆ ಒಂದು ಚಿಕ್ಕ ಚೀಟಿ ಕೊಡ್ತಾರೆ ಸರ್, KOT ಅಂತ ಅಂದ್ಬಿಟ್ಟು, ಕಿಚನ್ ಆರ್ಡರ್ ಟೋಕನ್ ಅಂತ ಕೊಡ್ತಾರೆ. ಆ KOT ತಗೊಂಡ್ ಬಂದು ನಮಗೆ ಕೊಟ್ರೆ ಇಲ್ಲಿ ನಮಗೆ ಸಿಕ್ಕಿದ ತಕ್ಷಣ ಅವ್ರ ಆರ್ಡರ್ ಪ್ರಿಪೇರ್ ಮಾಡ್ಕೊಬಹುದು. ಅಥವಾ ಇಡ್ಲಿ ಇದೆ, ಇಡ್ಲಿ ಎತ್ತಿಕೊಟ್ಟು ಅವ್ರು ಕೊಡ್ಬೋದು. ಈ ಟೋಕನ್ ಅವ್ರಿಗೆ ಸಿಸ್ಟಮ್ ಅವ್ರ ಲೆಕ್ಕ ಇಟ್ಕೊಳ್ಳೋಕೆ. ಬಟ್ ಡೈಲಿ ಬೇಸಿಸ್ ಅಲ್ಲಿ ಎಂಡ್ ಆಫ್ ದ ಡೇ ಅಲ್ಲಿ ನಾವು ಒಂದು ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ರಿಪೋರ್ಟ್ ಕಳಿಸ್ತೀವಿ. ನಿಮ್ಗೆ ಸುಮಾರು ಇಡ್ಲಿ ಸೇಲ್ ಆಗಿದೆ, ಇಷ್ಟು ದೋಸೆಗಳು ಸೇಲ್ ಆಗಿದೆ ಅಂತ ನಾವು ರಿಪೋರ್ಟ್ ಅವ್ರು ಡೈಲಿ ಬೇಸಿಸ್ ಅಲ್ಲಿ ಕಳಿಸ್ತೀವಿ. ವಾರಕ್ಕೊಂದ್ಸರಿ ಅವ್ರ ಅಕೌಂಟ್ಗೆ ಸೆಟ್ಲ್ ಆಗುತ್ತೆ ಸರ್. ಆ ವಾರ ಏನ್ ಬರುತ್ತೆ ಅದನ್ನ ಮಾಡುವಷ್ಟು ಕೆಪಾಸಿಟಿ ಅವ್ರಿಗೆ ಇರಬೇಕು ಅಲ್ವಾ? ಆ ವಾರ ತಗೊಂಡು ಆಮೇಲೆ ಇನ್ನೊಂದು ಸರ್, ಈಗ ದೊಡ್ಡ ದೊಡ್ಡ ಪಾತ್ರೆಗಳು ಈ ಹೋಟ್ಲ್ ಅಂದ್ರೆ ಚಿಕ್ಕ ಚಿಕ್ಕದು ಇರಲ್ಲ ಸರ್. ಕರೆಕ್ಟ್. ತುಂಬಾ ದೊಡ್ಡ ದೊಡ್ಡದೆಲ್ಲ ಕ್ಲೀನ್ ಮಾಡ್ಬೇಕಾಗ್ತದೆ. ಇದು ಎಲ್ಲಿ ಜಾಗ ಸಾಕಾಗಲ್ಲ ಸರ್. ನಾವು ಕಾಮನ್ ಕುಕಿಂಗ್ ಏರಿಯಾ ಅಂತ ಒಂದು ಇಟ್ಕೊಂಡಿದೀರಿ ಬಂದ್ಬಿಟ್ಟು. ಸೊ ಅಲ್ಲಿ ವಾಷಿಂಗ್ ಅದೆಲ್ಲ ನಾವು ಫೆಸಿಲಿಟಿ ಕೊಟ್ಟಿದ್ದೀರಿ. ಒಂದ್ ಸ್ವಲ್ಪ ದೊಡ್ಡದು ವೆಸಲ್ ಅಲ್ಲಿ ಕುಕ್ ಮಾಡ್ಬೇಕು ಅಂತ ಅನ್ಸ್ತಾರೆ ಅವ್ರಿಗೆ ಕುಕ್ ಮಾಡಕ್ ಸ್ಪೇಸ್ ಇರಲ್ಲ. ನಮಗೆ ಜಸ್ಟ್ ಬಿಹೈಂಡ್ ದಿಸ್ ವಾಲ್ ಅಲ್ಲಿ ಬಂದ್ಬಿಟ್ಟು ಒಂದು 150 ಅಡಿ ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಒಂದು ಏರಿಯಾ ಮಾಡಿದಿರಿ. ದೊಡ್ಡ ಪಾತ್ರೆಯಲ್ಲಿ ಏನಾದ್ರು ಕುಕಿಂಗ್ ಮಾಡ್ಕೊಬೇಕಂದ್ರೆ ಅಲ್ಲಿ ಕುಕಿಂಗ್ ಮಾಡ್ಕೊಬಹುದು. ದೊಡ್ಡ ಸ್ಪೇಸ್ ಕೊಟ್ಟಿದ್ದೀರಿ, ಅಲ್ಲಿ ಕೆಳಗೆ ಇಟ್ಕೊಂಡು ವಾಶ್ ಮಾಡ್ಕೊಬೇಕಂದ್ರೆ ವಾಶ್ ಮಾಡ್ಕೊಬಹುದು. ಆ ಏರಿಯಾ ಕೊಟ್ಟಿದ್ದೀರಿ ಸರ್. ನೋಡೋಣ, ಬನ್ನಿ ಸರ್. ಇದಾ? ಹೌದು ಸರ್, ಇದು ನಮ್ದು ಅಡಿಗೆ ಮನೆ ಸರ್. ಇದು ಬಂದ್ಬಿಟ್ಟು ಇಲ್ಲಿ ಅಡಿಗೆ ಮಾಡ್ಕೊಂತಾರೆ. ದೊಡ್ಡದು ಕ್ಲೀನಿಂಗ್ ಏರಿಯಾ ನಮ್ಮ ಹತ್ರ ಇದೆ ಬಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಸ್ಟೋರೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದ್ಬಿಟ್ಟು. ಬಟ್ ಇಲ್ಲಿ ಸ್ಪೇಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ದೊಡ್ಡದು ಬಂದ್ಬಿಟ್ಟು ಪಾತ್ರೆಗಳು ಇಟ್ಕೊಂಡು, ಇಲ್ಲಿ ನೋಡಿದ್ರೆ ಬಕೆಟ್ ಅಲ್ಲಿ ಬೆಸಲ್ಸ್ ಎಲ್ಲ ಇಟ್ಕೊಂಡು ಇಲ್ಲಿಂದಾನೇ ಕ್ಲೀನ್ ಮಾಡಿಸ್ಕೊಂತಿದ್ದಾರೆ. ಸೊ ಇಷ್ಟು ಸ್ಪೇಸ್ ಸಿಗುತ್ತೆ ಸರ್. ಸೊ ಇದು ಈಗ ನೀವೆಲ್ಲ ಅಂಗಡಿದು ಸೇರಿ ಇದನ್ನ ಹೇಳ್ತಿದ್ದೀರಿ. ಹೌದು ಸರ್. ಬಟ್ ಆಗಲ್ವಲ್ಲ ಸರ್? ಯಾಕೆ ಅಂತ ಕೇಳ್ತಿದ್ದೀನಿ ಅಂದ್ರೆ, ಒಂದು 50 kg ಅಕ್ಕಿ ಬೇಯಿಸ್ತೀನಿ ಅಂದ್ರೆ ಅದಕ್ಕೆ ಸಾಂಬಾರ್ ಹಾಕ್ಬೇಕಾಗ್ತದೆ, ಚಟ್ನಿ ಹಾಕ್ಬೇಕಾಗುತ್ತೆ, ತರಕಾರಿ ಹೆಚ್ಚಬೇಕಾಗುತ್ತೆ, 3-4 ಜನ ಕೆಲಸ ಮಾಡ್ಬೇಕಾಗುತ್ತೆ, ಇಬ್ಬರು ಭಟ್ರು ಕೆಲಸ ಮಾಡ್ಬೇಕಾಗುತ್ತೆ. ಚಿಕ್ಕದಾದ್ರೆ ತೊಂದರೆ ಇಲ್ಲ ಸರ್, ಅಷ್ಟೇ ಸಾಕು. ದೊಡ್ಡದು ಅಂತ ಬಂದಾಗ ಇದು ಈ ಜಾಗ ಇನ್ನೂ ಬೇಕಲ್ಲ, ಅದಕ್ಕೆ ಏನ್ ಪ್ಲಾನ್ ಮಾಡಿದಿರಿ ಸರ್? ಅದಕ್ಕೆ ಇನ್ನೊಂದ್ ಸ್ವಲ್ಪ ಸ್ಪೇಸ್ ಮಾಡ್ಕೊಂತೀವಿ ನಾವು. ನಮ್ಗೆ ಹಿಂದ್ಗಡೆ ಬಂದ್ಬಿಟ್ಟು ವಾಕ್ ಏರಿಯಾ ಇರುತ್ತೆ ಯಾವಾಗ ಬಂದ್ಬಿಟ್ಟು, ಅಲ್ಲಿ ಇನ್ನೊಂದ್ ಸ್ವಲ್ಪ ಸ್ಪೇಸ್ ಮಾಡಿ ನಾವು ಕಟ್ಕೊಡ್ತೀವಿ ಸರ್. ನಾವು ಅದು ಏನಿದೆಯೋ ಅವ್ರಿಗೆ ಏನ್ ಐಟಮ್ ಇದೆ ಅಂತ ಅನ್ನೋದಕ್ಕೆ ಬೇಸಿಸ್ ಬಂದ್ಬಿಟ್ಟು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಇದು ಇಷ್ಟೇ ಅಲ್ಲ, ಇನ್ನೇನೇನ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೋಡ್ಕೊಂಡು ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಲ್ವಾ? ಹೌದು ಸರ್. ಓಕೆ, ಸೂಪರ್. ಆಮೇಲೆ ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿ. ಹೇಳಿ ಸರ್. ಒಂದು ಇದನ್ನ ಮಾಡ್ಕೊಡ್ತೀರಿ ಸರ್. ತುಂಬಾ ಈಗ ಲೇಬರ್ನ ಇಲ್ಲೇ ಇರೋ ಪರಿಸ್ಥಿತಿ ಬರ್ತದೆ, ಕೆಲವು ಬಾರಿ ಓನರ್ ಇಲ್ಲೇ ಇರೋ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕಂದ್ರೆ ಬೆಳಿಗ್ಗೆ ಅವರು 6 ಗಂಟೆಗೆ ಶುರು ಮಾಡ್ಬೇಕಂದ್ರೆ 4 ಗಂಟೆಗೆ ಹೇಳ್ಬೇಕಾಗ್ತದೆ, ಪ್ರಿಪೇರ್ ಮಾಡ್ಬೇಕಾಗ್ತದೆ. ಇಲ್ಲೇ ಇರ್ಬೇಕಾದ್ರೆ ವ್ಯವಸ್ಥೆ ಏನಿದೆ ಸರ್? ಇದರಲ್ಲಿ ನಾವು ಈ ಪ್ರಾಬ್ಲಮ್ ಈ ಇಂಡಸ್ಟ್ರಿಯಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಇಲ್ಲೇ ಫೆಸಿಲಿಟಿ ಅದನ್ನು ಮಾಡಿದಿರಿ ಸರ್. ನಾವು ಬಂದ್ಬಿಟ್ಟು ಮೇಲ್ ಬಂದ್ಬಿಟ್ಟು ಹುಡುಗರು ಸ್ಟೇ ಮಾಡಂಗೆ ನಾವು ಫೆಸಿಲಿಟಿ ಮಾಡಿದ್ರಿ. ಇಲ್ಲಿ 15ರಿಂದ 16 ಜನ ಸ್ಟೇ ಮಾಡಂಗೆ ಕೆಪಾಸಿಟಿಗೆ ನಾವು ಮಾಡ್ಕೊಂಡಿದ್ರಿ. ಬಂಕರ್ ಬೆಡ್ಸ್ ಹಾಕಿದಿರಿ ಹುಡುಗರಿಗೆ, ವಾಶ್ರೂಮ್ ಫೆಸಿಲಿಟಿ ಇದೆ, ಬೆಳಿಗ್ಗೆ ಹೊತ್ತಿನಲ್ಲಿ ಸ್ನಾನ ಮಾಡ್ಕೊಬಹುದು, ಎಲ್ಲ ಮಾಡ್ಕೊಟ್ಟಿದ್ದೀರಿ ಸರ್. ಬನ್ನಿ ನಾವು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಮೇಲೇನೆ ಮಾಡಿದಿರಿ? ಮೇಲೇನೆ ಮಾಡಿಬಿಟ್ಟಿದ್ದೀರಿ ಸರ್. ಓಕೆ. ಓ, ಇದೆಲ್ಲ ಫೈಂಡ್ ಔಟ್ ಮಾಡಿದಿರಲ್ಲ, ಅದು ಖುಷಿ ಆಗುತ್ತೆ ನನಗೆ. ಹೌದು ಸರ್. ಅಟ್ಲೀಸ್ಟ್ ಹಿಂಗ್ ಬಂದ್ರೆ ಹಿಂಗ್ ಇರ್ತಾರೆ ಅಂತ. ಇದೇನಾ? ಇದೆ ಸರ್. ಬನ್ನಿ. ಅಂದ್ರೆ ಎರಡು ಇದನ್ನ ಮಾಡಿದ್ರಿ, ಎರಡು ಕಡೆ ಇರ್ಬೋದು? ಎರಡು ಕಡೆ ಇರ್ಬೋದು ಸರ್. ಇಲ್ಲಿ ನೋಡಿದ್ರೆ ಇಲ್ಲೊಂದು 6 ಜನ ಇರ್ಬೋದು, ಪಕ್ಕದ ರೂಮ್ ಅಲ್ಲಿ ಒಂದು 6 ಜನ, ಆ ಕಡೆ ರೂಮ್ ಇದೆ, 3 ರೂಮ್ ಇದೆ. ಇದೇ ತರ ಬಂದ್ಬಿಟ್ಟು ಅಂದ್ರೆ ಈಗ ಯಾರು ಲೇಬರ್ ಬಂದ್ರೆ ಇಲ್ಲಿ ಸ್ಟೇ ಮಾಡ್ಕೊಬಹುದು. ಇದಕ್ಕೆ ಏನಾದ್ರು ಚಾರ್ಜಸ್ ಏನಾದ್ರು ಮಾಡ್ತೀರಾ ಸರ್? ಇದಕ್ಕೊಂದು ನಾರ್ಮಿನಲ್ ಒಂದು ಚಾರ್ಜ್ ತಗೊಂತೀರಿ, 4000 to 4500 rupees per person ತಗೊಂತೀರಿ ಸರ್. ನಾವು ಬಂದ್ಬಿಟ್ಟು ಇದ್ರಲ್ಲಿ ಏನ್ ಇನ್ಕ್ಲೂಡ್ ಆಗಿರ್ತದೆ, ಅವ್ರಿಗೊಂದು ಬಂಕರ್ ಬೆಡ್ ಇರುತ್ತೆ, ಒಂದು ಲಾಕರ್ ಫೆಸಿಲಿಟಿ ಇರ್ತದೆ, ಕೆಳಗಡೆ ವಾಶ್ರೂಮ್ ಫೆಸಿಲಿಟಿ ಇರ್ತದೆ, ಅವ್ರು ಸ್ನಾನ ಮಾಡೋದು ವಾಟರ್ ಫೆಸಿಲಿಟಿ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಈ ಫೆಸಿಲಿಟಿ ನಾವು ಕೊಡ್ತೀವಿ ಸರ್. ನಾವು ಅಂದ್ರೆ PG ತರ ಇಲ್ಲೇ ಕೊಟ್ಬಿಟ್ಟಿರ್ತೀರಿ. ಸೊ ದಟ್ ಅವರು ಬೇರೆ ಕಡೆಗೆ ಹೋಗಿ ರೂಮ್ ಹುಡ್ಕೋದು, ಅಕ್ಕಪಕ್ಕದಲ್ಲಿ ಹೆಂಗಪ್ಪ ಸ್ಟೇ ಮಾಡೋದು, ಆ ವ್ಯವಸ್ಥೆ ನಾವು ಇಲ್ಲೇ ಮಾಡ್ಕೊಟ್ಟಿದ್ದೀವಿ. ಓಕೆ. ಮತ್ತೆ ತಿರ್ಗಿ ಅದೇ ಪ್ರಶ್ನೆ, ಜಾಸ್ತಿ ಆದ್ರೆ ಏನ್ ಮಾಡ್ತೀರಿ ಸರ್? ಸರ್ ಜಾಸ್ತಿ ಆದ್ರೆ ನಮ್ಮ ಹತ್ರ ಇನ್ನೂ ಸ್ಪೇಸ್ ಇದೆ ಸರ್. ಆ ಸ್ಪೇಸ್ ಬಂದ್ಬಿಟ್ಟು ನಾವು ಎಕ್ಸ್ಟೆಂಡ್ ಮಾಡ್ಕೊಬಹುದು. ಪ್ಲಸ್ ಇದು ನೋಡಿದ್ರೆ ನಮಗೆ ಹೈಟ್ನು ಇದೆ ಬಂದ್ಬಿಟ್ಟು. ಈ ಬಂಕರ್ ಬೆಡ್ ಅನ್ನು ಬಂದ್ಬಿಟ್ಟು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು. ನಾವು ನಮ್ಮ ಪಾರ್ಟಿ ಹಾಲ್ ಅನ್ನು ಬಂದ್ಬಿಟ್ಟು ಒಂದ್ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಅಲ್ಲೂ ರೂಮ್ ಬೇಕಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಬಹುದು ಸರ್ ನಾವು. ಓಕೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಈ ಹೋಟೆಲ್ ನಲ್ಲಿ ಹೇಳಿ ಸರ್. ಏನು ಅಂತ ಹೇಳಿದ್ರೆ ನೀರು ಸರ್. ಹೌದು. ನೀರ್ ಹೆಂಗೆ ಕೊಡ್ತೀರಿ ನಮ್ಗೆ? ಸರ್ ನಮ್ದೇ ಓನ್ ಟ್ಯಾಂಕರ್ ಫೆಸಿಲಿಟಿ ಇದೆ ಸರ್. ಸೊ ಅದರಿಂದ ನೀರು ತೊಂದರೆ ನಮ್ಗೆ ಯಾವಾಗೂ ಇದ್ದಿಲ್ಲ. ಪ್ಲಸ್ ಕಾವೇರಿ ಇದೆ ನಮ್ಮ ಹತ್ರ. ನಾವು 2 ಟ್ಯಾಂಕ್ ಹಾಕ್ಸ್ಕೊಂಡಿದೀರಿ. ಕೆಳಗಡೆ ನಮ್ದು 1000 ಲೀಟರ್ 3000 ಟೋಟಲ್ ಇದೆ ಸರ್. ಟೋಟಲ್. ಹಾ, ಕೆಳಗಡೆ ಒಂದು 8 ರಿಂದ 10000 ಲೀಟರ್ ಇದೆ. ಸಂಪ್ ಇದೆ. ಸೊ ನೀರಿಗೆ ಏನು ತೊಂದರೆ ಏನಾಗಲ್ಲ? ಏನು ತೊಂದರೆ ಇಲ್ಲ ಸರ್. ಕರೆಂಟ್ ತೊಂದರೆ ಇಲ್ಲ, ನೀರಿನ ತೊಂದರೆ ಇಲ್ಲ, ವಸತಿ ತೊಂದರೆ ಇಲ್ಲ.
ಅಲ್ವಾ? ಹೌದು ಸರ್, ನಾವು ಡೀಸೆಲ್ ಜನರೇಟರ್ ಬ್ಯಾಕಪ್ ಕೊಟ್ಟಿದ್ದೀರಿ ನಾವು. ಪವರ್ದು ತೊಂದರೆ ಇಲ್ಲ. 24/7 ನಮ್ಮ ಹತ್ರ ಡೀಸೆಲ್ ಜನರೇಟರ್ ಬ್ಯಾಕಪ್ ಇರುತ್ತೆ, ಪವರ್ದು ತೊಂದರೆ ಇಲ್ಲ. ಹೆಂಗ್ರಿ ಇವೆಲ್ಲ ಹೆಂಗೆ ಬಂತು ನಿಮ್ಗೆ ಐಡಿಯಾ? ನಾವು ಒಬ್ರು ನಮ್ಮವ್ರು ಬಂದ್ಬಿಟ್ಟು ಸಿವಿಲ್ ಅಲ್ಲೂ ಇದಾರೆ ಸರ್, ನಮ್ಮ ಪಾರ್ಟ್ನರ್ಸ್ ಅಲ್ಲಿ ಬಂದ್ಬಿಟ್ಟು ಒಬ್ರು ಇಂಜಿನಿಯರ್, ಒಬ್ರು ಸಿವಿಲ್ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಐಡಿಯಾ ಮಾಡ್ಕೊಂಡ್ರಿ ಸರ್. ಸೂಪರ್, ಖುಷಿ ಆಗುತ್ತೆ. ನೀರಿಂದ ಆಯ್ತು, ಈಗ ಪಾರ್ಕಿಂಗ್ ಬಂದ್ಬಿಡೋಣ ಸರ್. ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇಷ್ಟು ಸ್ಟಾಲ್ನವರು ಗಾಡಿಗಳು ಬರುತ್ತೆ, ಕಾರ್ನವ್ರು ಬರ್ತಾರೆ, ಫ್ಯಾಮಿಲೀಸ್ ಬರ್ತಾರೆ. ಹೇಗೆ ಸರ್ ಪಾರ್ಕಿಂಗ್? ಸರ್ ನಾನು ಪಾರ್ಕಿಂಗ್ ಜೊತೆಗೆ ಒಂದ್ ಸ್ವಲ್ಪ ಏರಿಯಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್ ನಿಮಗೆ. ಈ ಕಡೆ ರೋಡ್ ನೋಡಿದ್ರೆ ನಾವು ಲಿಂಗರಾಜಪುರಂ ಫ್ಲೈಓವರ್ ಇಂದ ಬರ್ತೀವಿ ಸರ್. ಲಿಂಗರಾಜಪುರ ಫ್ಲೈಓವರ್ ಈ ಜಂಕ್ಷನ್ ಸರ್ ನಮ್ದು. ಈ ಮರ ಆಪೋಸಿಟ್ ಇದೆರಡೂ ನಮ್ಗೆ ಇಲ್ಲೇ ಬಂದ್ಬಿಟ್ಟು ಒಂದು 20-25 ಅಡಿಯಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಇದೆ ಸರ್. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇದು ಜಂಕ್ಷನ್ ಆಗುತ್ತೆ. ಇಲ್ಲಿ ಎಲ್ಲಿ ಮೆಜೆಸ್ಟಿಕ್ ಇಂದ ಬರುತ್ತಾ ಬಸ್? ಮೆಜೆಸ್ಟಿಕ್ ಇಂದ ಬಸ್ ಬರುತ್ತೆ ಸರ್, ಶಿವಾಜಿನಗರ್ ಇಂದ ಬಸ್ ಬರುತ್ತೆ, 293 ಎಲ್ಲ ಬರುತ್ತೆ ಸರ್. ಎಸ್ ಸರ್. ಓಕೆ. ಮತ್ತೆ ಈ ರೋಡ್ ನೋಡಿದ್ರೆ 80 ಫೀಟ್ ರೋಡ್ ಆಗಿದೆ ಸರ್ ಇವಾಗ. ಇದನ್ನ ಹೊಸ ಏರ್ಪೋರ್ಟ್ ರೋಡ್ ಅಂತ ಕರೆದಿದ್ದಾರೆ ಇವಾಗ. ಹೊಸ ಏರ್ಪೋರ್ಟ್ ರೋಡ್ ಅಂತ ಕರೆದಿದ್ದಾರೆ. ಸೊ ಇದು ನೋಡಿದ್ರೆ ನಿಮ್ಗೆ ಕೊತ್ನೂರಿಂದ ಕನೆಕ್ಟ್ ಆಗಿ ಏರ್ಪೋರ್ಟ್ ಕನೆಕ್ಟ್ ಆಗಂಗೆ ಹೊಸ ರೋಡ್ ಆಗಿದೆ. ಇದು 80 ಅಡಿ ಬಂದ್ಬಿಟ್ಟು ವೈಟ್ ಟಾಪಿಂಗ್ ರೋಡ್ ಮಾಡ್ಕೊಂಡಿದ್ದಾರೆ. ಒಂದು 3 ವೀಕ್ಸ್ ಬ್ಯಾಕ್ ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಇವಾಗ ನಮ್ ಕಾರ್ ಪಾರ್ಕಿಂಗ್ ನೋಡಿದ್ರೆ ಈ ಕಂಪ್ಲೀಟ್ ಸ್ಟ್ರೆಚ್ ಬಂದ್ಬಿಟ್ಟು ನಮಗೆ ಸೈಡ್ ಬಂದ್ಬಿಟ್ಟು ಪೇಮೆಂಟ್ ಬಂದ್ಬಿಟ್ಟು ಪಾರ್ಕಿಂಗ್ ಆಗುತ್ತೆ ಸರ್. ಇಲ್ಲಿ ಜಸ್ಟ್ ಒಂದು 50 ಅಡಿಯಲ್ಲಿ ಬಂದ್ಬಿಟ್ಟು ಸ್ಯಾಂಕಿ ಟ್ಯಾಂಕ್ ತರ ಒಂದು ದೊಡ್ಡ ಲೇಕ್ ಸ್ಟ್ರಕ್ಚರ್ ಮಾಡ್ತಿದ್ದಾರೆ, ವಾಕಿಂಗ್ ಮಾಡ್ತಿದ್ದಾರೆ ಸರ್ ಅಲ್ಲಿ. ಸೊ ಆ ಎಂಟೈರ್ ಲೆಫ್ಟ್ ಸೈಡ್ ರೋಡ್ ಬಂದ್ಬಿಟ್ಟು 20 ಅಡಿ ಅವ್ರು ಕೊಡ್ತಿದ್ದಾರೆ, ಕಾರ್ಗಳು ಬೈಕ್ಗಳು ಪಾರ್ಕ್ ಮಾಡಕ್ ಕೊಡ್ತಿದ್ದಾರೆ ಸರ್. ಅದು ಎಂಟೈರ್ ಜಂಕ್ಷನ್ ಬಂದ್ಬಿಟ್ಟು ನಮಗೆ ಆ ಕಡೆವರೆಗೂ ಪಾರ್ಕಿಂಗ್ ಸಿಗ್ತದೆ ಸರ್. ಆ ವಾಕಿಂಗ್ ಕ್ರೌಡ್ ಎಲ್ಲ ನಮ್ಗೆ ಬಂದ್ಬಿಟ್ಟು ಫುಟ್ಫಾಲ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಆಪೋಸಿಟ್ ಅಲ್ಲಿ ನೋಡಿದ್ರೆ ನಮಗೆ ಚಂದ್ರಿಕಾ ಸೋಪ್ ಫ್ಯಾಕ್ಟ್ರಿ ಇದೆ, ಅದ್ರ ಪಕ್ಕದ ಸೈಡ್ ಬಂದ್ಬಿಟ್ಟು ಇವಾಗ ಇಲ್ಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ನಡೀತಿದೆ ಸರ್. ಈ ಬ್ಲೂ ಶೀಟ್ ಇಂದ ನೋಡಿದ್ರೆ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ನಡೀತಿದೆ. ಇವಾಗ 1.5 ವರ್ಷದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದಾರೆ. ಒಂದು 500 ಫ್ಯಾಮಿಲಿಗಳದ್ದು ಅಪಾರ್ಟ್ಮೆಂಟ್ ಬರ್ತಿದೆ ಸರ್. ಮತ್ತೆ ಇಲ್ಲಿಂದ ಒಂದು 300 ಅಡಿಯಲ್ಲಿ ನೋಡಿದ್ರೆ ಒಂದು 121 ಅಡಿದು ಸಿಂಗಲ್ ಸ್ಟೋನ್ ಆಂಜನೇಯ ಸ್ಟ್ಯಾಚು ಇಕ್ಕಿದ್ದಾರೆ ಸರ್. ಇದು ಏಷ್ಯಾಸ್ ಬಿಗ್ಗೆಸ್ಟ್ ಆಂಜನೇಯ ದೇವಸ್ಥಾನ ಆಗುತ್ತೆ ಇದು. ಮತ್ತೆ ಅಲ್ಲಿ ಪಕ್ಕದಲ್ಲೇ ಬಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ಇದೆ ಸರ್. ಸುಮಾರು ಜನಕ್ಕೆ ಬೆಂಗಳೂರಲ್ಲಿ ಗೊತ್ತಿರಲ್ಲ, ನಮಗೆ ಯಶವಂತಪುರ ಒಂದೇ ಒಂದು ಇದರಲ್ಲಿ ನೋಡ್ತೀವಿ, ಉತ್ತರಳ್ಳಿ. ಹೌದು ಸರ್. ಬಟ್ ಇಲ್ಲೂ ಒಂದು ಇಸ್ಕಾನ್ ಇದೆ. ಇಲ್ಲಿರೋ ಜನಕ್ಕೆ ಸಾಯಿಬಾಬಾ ದೇವಸ್ಥಾನ ಅಂತ ಅಂದ್ಬಿಟ್ಟು ಫೇಮಸ್ ಆಗಿದೆ. ಬಟ್ ಒಳ್ಳೆ ಇಸ್ಕಾನ್ ಟೆಂಪಲ್ ಇದೆ ಸರ್ ಇಲ್ಲಿ. ಸೊ ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ವ್ಯವಸ್ಥೆ ಇದೆ ನಮ್ಮ ಹತ್ರ ಬಂದ್ಬಿಟ್ಟು. ಪಾರ್ಕಿಂಗ್ ವ್ಯವಸ್ಥೆನೂ ಆಯ್ತು, ಎಲ್ಲ ಆಗುತ್ತೆ ಸರ್. ಬನ್ನಿ ಸರ್. ಮತ್ತೆ ಇನ್ನೊಬ್ಬ ನಿಮ್ಮ ಗೆಳೆಯರು ಯಾರು ಸರ್? ನಮ್ಮ ಇನ್ನೊಬ್ರು ಪಾರ್ಟ್ನರು ವರ್ಧಾ ಅಂತ ಅಂದ್ಬಿಟ್ಟು. ವರ್ಧಾ ಅವರು. ಓಕೆ. ಎಲ್ಲಿದ್ದಾರೆ ವರ್ಧಾ ಸರ್? ಸರ್ ನಮಸ್ತೆ. ನಮಸ್ತೆ ಸರ್. ವರ್ಧಾ ಬಂದ್ಬಿಟ್ಟು ಸರ್ ಇವರು ಟ್ಯಾಕ್ಸ್ ಅನಲಿಸ್ಟ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಸೊ ಇವ್ರು ಬಂದ್ಬಿಟ್ಟು ವೆಲ್ಸ್ ಫಾರ್ಗೋ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇವ್ರ ಕಡೆಯಿಂದ ಇರೋ ಐಡಿಯಾಸ್ ಬಂದ್ಬಿಟ್ಟು ಕೊಡ್ತಾರೆ ಸರ್. ಐಡಿಯಾಸ್? ಐಡಿಯಾ ಬಹಳ ಮುಖ್ಯ ಆಗಿದೆ, ನಮ್ಗೊಂದ್ 2 ಐಡಿಯಾ ಇಡ್ರಿ. ನಮಸ್ತೆ. ನೀವು ಕೇಳ್ದಂಗೆ ಇವಾಗ ಈ ಜಾಗದ ಬಗ್ಗೆ ನಿಮ್ಗೆ ಆಲ್ರೆಡಿ ವಿಚಾರ ಗೊತ್ತಿರತ್ತೆ ಅನ್ಸುತ್ತೆ. ಆಲ್ರೆಡಿ ಮಂಜು ಆಗ್ಲಿ, ಆದಿ ಆಗ್ಲಿ, ಎಲ್ಲರೂ ಹೇಳಿದ್ದಾರೆ. ನನಗೆ ಮೇಲಿನ ಪಾರ್ಟ್ ಅಂತ ಹೇಳಿಲ್ಲ, ಅದನ್ನ ತೋರಿಸ್ಕೊಂಡು ನೀವು ಮಾತಾಡಿ ಬನ್ನಿ ಹಂಗೆ. ಓಕೆ. ಈ ಸೆಟಪ್ ಹೇಗಿದೆ ಅಂದ್ರೆ ಇದು ಒಂಥರ ಒಂದೇ ಜಾಗದಲ್ಲಿ ಒಂದೇ ರೂಫ್ ಅಲ್ಲಿ ನಿಮ್ಗೆ ಎಲ್ಲಾ ಫುಡ್ ಐಟಮ್ ಸಿಗುತ್ತೆ. ಈ ಕೆಳಗಡೆ 4 ಅಂಗಡಿ ಮಾತ್ರ ಇದೆ, ಅದು ಫುಲ್ ಅಪ್ ಆದ್ರೆ ನೀವು ಏನ್ ಮಾಡ್ತೀರಿ ಎಕ್ಸ್ಟ್ರಾ? ಈಗ ಇದನ್ನ ಮಾಡ್ಕೊಡ್ತೀರಾ? ಇಲ್ಲಿ ತೋರಿಸ್ತಾ ಇದ್ದೀರಾ ಸರ್. ಸೊ ಎಲ್ಲಾ ಸ್ಟಾಲ್ಸ್ ಫಿಲ್ ಮಾಡಿದ್ರೆ ಇಲ್ಲಿ 2 ಉದ್ದೇಶ ಇದೆ ಸರ್. ಒಂದು ಬಂದ್ಬಿಟ್ಟು ಪುಷ್ ಕಾರ್ಟ್ ಸೆಟಪ್ಸ್. ಪುಷ್ ಕಾರ್ಟ್ ಸೆಟಪ್ಸ್ ಬಂದ್ಬಿಟ್ಟು ನೀವು ನೋಡಿರ್ತೀರಾ, ಚಾರ್ಜ್ ಶಾಪ್ ಆಗಲಿ, ಇಲ್ಲಾಂದ್ರೆ ಕ್ಯಾಂಡೀಸ್ ಇರ್ಲಿ, ಇಲ್ಲಾಂದ್ರೆ ಕೋನ್ ಐಸು, ಈ ತರ ಪುಷ್ ಕಾರ್ಟ್ಸ್ ಇರ್ಬೋದು. ಅದು ಬಿಟ್ರೆ ನೋಡಿ, ದಿಸ್ ಇಸ್ ದ ಮಾಸ್ ಏರಿಯಾ ಅಲ್ವಾ. ಸಣ್ಣ ಪುಟ್ಟ ಫಂಕ್ಷನ್ಸು ಮಾಡ್ಬೋದು ಸರ್. ಇವಾಗ ಬರ್ಡೇ ಸೆರೆಮನಿ ಇರಲಿ, ಗೆಟ್ ಟುಗೆದರ್ ಇರಲಿ, ಇಲ್ಲ ಯಾವುದೇ ಒಂದು ಸ್ಮಾಲ್ ಸಣ್ಣ ಪುಟ್ಟ ಫಂಕ್ಷನ್ಸು ಮಾಡ್ಬೋದು. ಇಲ್ಲಿ ಈ ಜಾಗದಲ್ಲಿ ಫಂಕ್ಷನ್ ಮಾಡೋಕ್ಕೆ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ, ನೀವು ಫಂಕ್ಷನ್ ಮಾಡೋ ಜೊತೆಗೇನು ಊಟ, ಡೆಕೋರೇಷನ್ ಎಲ್ಲ ನಾವು ನೋಡ್ಕೋಬೋದು ಸರ್. ಇಟ್ಸ್ ಲೈಕ್ ಪ್ಯಾಕೇಜ್ ಥರ ಅಂತ ಹೇಳ್ಬೋದು ಸರ್. ಇವಾಗ ಸಡನ್ ಆಗಿ ಏನೋ ಪ್ಲಾನ್ ಆಗಿದೆ, ನೀವು 10 ಕಡೆ ಹೋಗಿ ಹುಡುಕಾಡಿ ಚೌಲ್ಟ್ರಿ ಹುಡುಕಿ, ಮತ್ತು ಅದಕ್ಕೋಸ್ಕರ ನೀವು ಮಾರ್ಕೆಟ್ ಹೋಗಿ ತರಕಾರಿ. ಸೊ ಇಟ್ಸ್ ಲೈಕ್ ಡೆಕೋರೇಷನ್ ಪಾರ್ಟ್ ಆಗಲಿ, ಊಟ ಪಾರ್ಟ್ ಆಗಲಿ ಎಲ್ಲ ಮಾಡೋಕ್ಕೆ ಒಬ್ರು ಕೈಯಲ್ಲಿ ತುಂಬ ಕಷ್ಟ ಆಗುತ್ತೆ. ಇವಾಗ ಒಂದು ಫಂಕ್ಷನ್ ಫ್ಯಾಮಿಲಿ ನಡಿಬೇಕಾದ್ರೆ ಎಷ್ಟು ಕೆಲಸ ಇದೆ ಅಲ್ವಾ. ಸೊ ನೀವು ಈ ರೂಫಲ್ಲಿ ಬಂದ್ಬಿಟ್ರೆ ನಿಮ್ಗೆಲ್ಲ ಮುಗಿಯೋದು, ನಿಮಗೆ ಅಸಲ್ ಫ್ರೀ ಆಗುತ್ತೆ, ತೊಂದರೆ ಅಷ್ಟಿರಲ್ಲ ಸರ್. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದ್ಭುತ. ಫ್ರೆಂಡ್ಸ್ ಅಂದ್ರೆ ಹಿಂಗೆ ಇರ್ಬೇಕು ನೋಡ್ರಿ. ಥ್ಯಾಂಕ್ಸ್. ನಾವೆಲ್ಲ ಅದೇ ಸರ್, ಒಟ್ಟಿಗೆ ಬೆಳೆದು ಬಂದು ಈ ಜಾಗದಲ್ಲಿ ನಾವು ಕ್ರಿಕೆಟ್ ಎಲ್ಲ ಆಡಿದ್ದೀವಿ ಸರ್. ಕ್ರಿಕೆಟ್ ಆಗ
ಇದು ಎಂಟಿ ಲ್ಯಾಂಡ್ ಇತ್ತಲ್ಲ ಸರ್, ಸೊ ನಾವು ಒಟ್ಟಿಗೆ ಬಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಟ್ಟಿಗೆ ಬೆಳೆದು ಆಡಿ ಬಂದಿರೋದು ಸರ್. ಓಕೆ. ಇದರಲ್ಲಿ ಸ್ವಲ್ಪ ಎಲ್ಲ ನಮಸ್ತೆ ಮೇಡಮ್. ಲತಾಸ್ ಕಿಚನ್ ನಿಮ್ದೇ ಬ್ರ್ಯಾಂಡ್ ಹುಟ್ಟಾಕಿದಿರಿ, ಹೇಗೆ ಶುರು ಆಯ್ತಿದ್ದು ಜರ್ನಿ ಹೇಳಿ. ಆ್ಯಕ್ಚುಲಿ ಇದು ನನ್ನ ಹಸ್ಬೆಂಡ್ ವಿಷನ್. ಸರ್ ನನ್ನ ಹೆಸರು ಲತಾ ರೆಡ್ಡಿ. ಫ್ರಮ್ 12 years ನಾವು ಲತಾಸ್ ಕಿಚನ್ ಇದು ಎಸ್ಟಾಬ್ಲಿಷ್. ಮೊದಲೇ ಮಾಡ್ತಿದ್ದೀರಾ ನೀವು? ಮೊದಲು ಮಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಎಲ್ಲಿ? PA ಟು ಕರ್ನಲ್, ಹೆಡ್ ಕ್ವಾರ್ಟರ್ KNK ಸರ್. ಆಮೇಲೆ ಇದು ಪ್ಯಾಷನ್ ಇತ್ತು. ಹೌದಾ? ಎಷ್ಟು ತಿಂಗಳಿಂದ ಮಾಡಿದ್ರಿ? ನಾನು ಇಲ್ಲಿ ಬಂದು 3 weeks ಆಯಿತು. ಹೇಗಿದೆ ರೆಸ್ಪಾನ್ಸ್? ಹೌದಾ? ಏನೇನು ಮಾಡ್ತೀರಿ? ನಾನು ಸೌತ್ ಮೀಲ್ ಮಾಡ್ತೀನಿ ಸರ್. ಸ್ಪೆಷಲಿ ಇಲ್ಲಿ ಆಫೀಸು ಅವರೆಲ್ಲ ಬಂದು ತಿಂತಾರೆ. ಆಮೇಲೆ ಎಗ್ ಮೀಲು, ಚಿಕನ್ ಮೀಲ್, ಫಿಶ್ ಮೀಲ್, ಬಿರಿಯಾನೀಸ್, ಕಬಾಬ್ಸ್. ಗುಡ್ ರೆಸ್ಪಾನ್ಸ್. ಏನು ಒಬ್ಬರೇ ಮಾಡ್ತೀರಿ ಅಲ್ಲ? ನಾನೇ ಮಾಡ್ತೀನಿ. ಹೌದಾ? ಸೂಪರ್ ರೀ. ಓಕೆ. ಮೊದಲೆಲ್ಲಿ ಹೋಟೆಲ್ ಮಾಡಿದ ಅನುಭವ ಇರಲಿಲ್ಲ ನಿಮಗೆ? ಫಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಲತಾಸ್ ಕಿಚನ್ ಓಪನ್ ಮಾಡಿದ್ದೆ. ಓಕೆ. 12 years ಬಿಫೋರ್. ಓಕೆ. ನಡೀತಾ ಇದೆ, ಖುಷಿಯಾಗಿದ್ದೀರಿ ಹಾಗಾದರೆ? ಓಕೆ. ಇನ್ನು ನೋಡಿ, ಇನ್ನೊಂದು 4 ನೆಕ್ಸ್ಟ್ ಫುಲ್ ಆಗುತ್ತೆ, ಫುಲ್ ಕ್ರೌಡ್ ಆಗುತ್ತೆ ಇಲ್ಲಿ ಅಲ್ವಾ? ಆಗಲಿಮ್ಮ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಖುಷಿ ಆಯಿತು. ನೀವು ಮಾರ್ಕೆಟಿಂಗಾ? ಮತ್ತು ನಿಮ್ಮ ಹತ್ರ ಭಾಳ ಆಯ್ತು ಮಾತಾಡೋದು. ನಾನು ಮಾರ್ಕೆಟಿಂಗ್ ದೊಡ್ಡ ಸಮಸ್ಯೆ ಸರ್. ನಾನು ಹೆಂಗೋ ಬಂಡವಾಳ ಹಾಕ್ಬಿಡ್ತೀನಿ, ಕಷ್ಟಪಟ್ಟು ಅಂಗಡಿನೂ ಮಾಡ್ಬಿಡ್ತೀನಿ, ಎಲ್ಲವನ್ನೂ ಮಾಡ್ಬಿಡ್ತೀವಿ. ನಿಮ್ಮ ಹತ್ರ ಬಂದೆ ಅನ್ಕೊಡ್ರಿ. ಹೇಗೆ ಸರ್ ಮಾರ್ಕೆಟಿಂಗ್? ನನ್ನ ಇದನ್ನು ಹೇಗೆ ಮರೆಸ್ತೀರಿ ನೀವು? ಸೊ ನಮ್ಮದು ಇವಾಗ ನೋಡೋಕೆ ಹೋದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ನಾವೆಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಇದೆಲ್ಲ ಇದರಲ್ಲಿ. ಸೊ ನೀವು ಏನೇನು ಫುಡ್ ಪ್ರಿಪ್ರೇಷನ್ಸ್ ಮಾಡ್ತೀರಾ, ಅದು ಮೇಕಿಂಗ್ ವಿಡಿಯೋ ಅದೆಲ್ಲ ಬಂದು ಅಲ್ಲಿ ಪ್ರಮೋಟ್ ಮಾಡ್ತೀವಿ. ಮತ್ತು ಆ್ಯಸ್ ಯು ನೋ, ಲೈಕ್ ಇವಾಗ ಇರೋ ಟ್ರೆಂಡ್ ಬಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರೆಲ್ಲ ಕರೆಸಿ ಸೊ ಈ ಜಾಗನ ಫುಲ್ ಮಾರ್ಕೆಟಿಂಗ್ ಮಾಡ್ತೀರಿ. ಮತ್ತು ಸ್ಪೆಷಲಿ ವಿ ಫೋಕಸ್ ಮೋರ್ ಆನ್ ಫುಡ್. ಲೈಕ್ ನೀವು ಆ ಫುಡ್ ಹೆಂಗೆ ಪ್ರಿಪೇರ್ ಮಾಡ್ತೀರಾ, ಹೈಜೀನ್ ಹೆಂಗೆ ಮೇಂಟೈನ್ ಮಾಡ್ತೀರಾ, ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ. ವಿ ಲೈಕ್ ಟು ಬಿ ಟ್ರಾನ್ಸ್ಪರೆಂಟ್. ಲೈಕ್ ನೀವು ಊಟ ಮಾಡೋ ಪ್ರಿಪ್ರೇಷನಲ್ಲಿ ಏನೇನು ಐಟಮ್ ಹೋಗುತ್ತೆ, ಸೊ ವಾಟ್ ಎವರ್ ಯು ಈಟ್ ಅದರಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿ ಟ್ರೈ ಟು ಬಿ ಆಸ್ ಟ್ರಾನ್ಸ್ಪರೆಂಟ್ ಆಸ್ ಪಾಸಿಬಲ್ ವೆನ್ ಇಟ್ ಕಮ್ಸ್ ಟು ದಟ್. ದ ವೆಂಡರ್ಸ್ ಯಾರೇ ಬಂದ್ರೇನೋ ಅವರ ವಿಡು ಸ್ಕ್ರೀನಿಂಗ್ ಮಾಡಿಕೊಂಡು ನಾವು 1 ಸತಿ ಅಲ್ಲ 3 ಸತಿ ನಾವು ಫುಡ್ ಟೇಸ್ಟಿಂಗ್ ಮಾಡ್ತೀರಿ. ಸೊ ಆರ್ ದೇ ಮೀಟಿಂಗ್ ದಿ ಹೈಜೀನ್ ಸ್ಟ್ಯಾಂಡರ್ಡ್ಸ್, ಟೇಸ್ಟ್ ಚೆನ್ನಾಗಿದೆ. ಇವಾಗ ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡುವಾಗ ಆಬ್ವಿಯಸ್ಲಿ ಎಲ್ಲರಿಗೂ ದ ಬೆಸ್ಟ್ ನಾವು ಪ್ರೆಸೆಂಟ್ ಮಾಡ್ತಾರೆ, ಬಟ್ ವಿ ಮೇಕ್ ಶೋರ್ ದೇ ಆರ್ ಕನ್ಸಿಸ್ಟೆಂಟ್. ಫುಡ್ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟವಾದ ವಿಷಯ ಬಂದು ಕನ್ಸಿಸ್ಟೆಂಟ್ ಆಗಿರೋದು. ಸೊ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಖಂಡಿತ ರಿಪೀಟಿಂಗ್ ಕಸ್ಟಮರ್ಸ್ ಇರೋದಿಲ್ಲ. ಸೊ ವಿ ಮೇಕ್ ಶೋರ್ ದ ವೆಂಡರ್ಸ್ ಆರ್ ಬೀಂಗ್ ಕನ್ಸಿಸ್ಟೆಂಟ್ ವಿತ್ ದೇರ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಲ್ಸೋ. ಫಸ್ಟ್ ದಿನ ಬಂದಿದ ತಕ್ಷಣ ಒಂದು ತಟ್ಟೆ ಫುಲ್ ಆಗ್ತಾರೆ, ಮತ್ತು ಸೆಕೆಂಡ್ ಡೇ ಅದೇ ಇರಬೇಕು, ಒಂದು ಥರ್ಡ್ ಡೇನೂ ಬಂದ್ರೂ ಅಷ್ಟೇ ಇರಬೇಕು. ಫಸ್ಟ್ ಡೇ ಬಂದಿದ ತಕ್ಷಣ ಇಷ್ಟಿದೆಪ್ಪ, ಸೆಕೆಂಡ್ ಡೇ ಏನು ಇಷ್ಟಿದೆ, ಥರ್ಡ್ ಡೇ ಇದು ಅವತ್ತು ಹೋದ್ರಿ ಹಂಗಿತ್ತು, ಆ ಮಾತೇ ಇರಬಾರ್ದು. ಸೊ ಏನೇ ಇದ್ರೇನು ಲೈಕ್ ವಿ ವಾಂಟ್ ಟು ಬಿ ವೆರಿ ಟ್ರಾನ್ಸ್ಪರೆಂಟ್. ಏನೇ ಇರಲಿ ಜೆನ್ಯೂನ್ ಆಗಿರೋಣ ಅಷ್ಟೇ. ಅದ್ಭುತವಾಗಿತ್ತು ಇಷ್ಟೊತ್ತು ನಿಮ್ಮ ಕತೆ ಕೇಳೋಣ, ಭಾಳ ಚೆನ್ನಾಗಿದೆ. ನನಗೆ ಅದು ಉಳಿದಿದ್ದು ಬಿಡ್ರಿ, ಬಿಸ್ನೆಸ್ ಏನಾಗ್ತಿದೆ, ಲಾಸು ಲಾಭ ಅದು ಎಲ್ಲ ಕತೆ ಆಮೇಲೆ ಇಡೋಣ. ಬಟ್ ನೀವು ಮತ್ತೆ ಒಳ್ಳೆ ನಿಮ್ಮ ಬಾಲ್ಯನ ತಂದ್ಕೊಂಡಿದ್ದೀರಿ. ನಿಮ್ಮ ಅವಾಗೇನು ಈಗ ಹೇಳ್ತಿದ್ರಿ, ಅವ್ರು ಕ್ರಿಕೆಟ್ ಆಡ್ತಿದ್ವಿ ನಾವೆಲ್ಲ ಅಂತ, ಮತ್ತೆ ಆ ದಿನಗಳನ್ನ ತೊಗೊಂಡು ಬಂದಿದ್ದೀರಿ. ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಏನಂದರೆ ಒಂದು ಚಿಕ್ಕ ಕನಸು, ಒಂದು ಸಣ್ಣ ಸ್ವಲ್ಪ ದುಡ್ಡು ಹಾಕೊಂಡು ಮಾಡಿದವ್ರು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಇದನ್ನು ಇನ್ನೂ ಬೆಳೆದು ತುಂಬ ಒಂದು ಬ್ರ್ಯಾಂಡ್ ಮಾಡಬೇಕು, ಒಳ್ಳೆ ರೀತಿಲಿ ನಡೆಸಬೇಕು, ಗ್ರಾಹಕರಿಗೆ ಒಳ್ಳೆ ಊಟ ಕೊಡಬೇಕು ಅನ್ನೋದೇ ನಮ್ಮ ಅದು ಇನ್ನೊಂದು ನಾವು ಯಾವಾಗಲೂ ನಾವು ಹೇಳ್ತಿರೋದು, ನಿಮ್ಮ ಚಾನೆಲ್ ಹೆಸರಿನಲ್ಲೇ ಬದುಕಿನ ಬುಟ್ಟಿ, ಇದರಲ್ಲಿ ಏನು ನೀವು ಹೈಲೈಟ್ ಮಾಡ್ತಿದ್ದೀರಾ ಅನ್ನೋದು ನಾವು ಅದನ್ನು ಸಿಂಕಲ್ಲಿದ್ದೀವಿ ಸರ್ ನಾವು. ನೀವು ಮಾಡ್ತಿರೋದಕ್ಕೂ ನಾವು ಸಿಂಕಲ್ಲಿದ್ದೀರಿ. ಒಬ್ಬರಿಗೆ ಬದುಕನ್ನು ಮಾಡಿಕೊಡೋ
ಆ ಪ್ರಯತ್ನದಲ್ಲಿ ನಾವು ಒಬ್ಬರು ಭಾಗಿಯಾಗಿದ್ದೀರಿ ಅನ್ನೋದು ನಮ್ಗೆ ತುಂಬ ಸಂತೋಷವಾಗಿದೆ. ಅದ್ಭುತ, ನನಗೂ ಖುಷಿ ಆಯಿತು ನಿಮ್ಗೆ ಕೇಳಿ. ದೊಡ್ಡದಾಗಿ ಬೆಳೀಲಿ. ಈಗ ಒಂದು ಕ್ಲಿಯರ್ ಮಾಡೋಣ ಪ್ರೇಕ್ಷಕರಿಗೆ, ನೋಡ್ತಾ ಇರೋರಿಗೆ, ಯಾರಾದರೂ ಉದ್ಯಮ ಮಾಡ್ತೀನಿ ಅನ್ನೋರಿಗೆ. ಈಗ ಸದ್ಯಕ್ಕೆ ಎಷ್ಟು ಅಂಗಡಿ ಖಾಲಿ ಇದೆ, ಎಷ್ಟು ಜನಕ್ಕೆ ಯಾವ್ಯಾವ್ದಕ್ಕೆ ತಗೋತೀರಿ ಹೇಳ್ಬಿಡಿ ಸರ್. ಈಗ ಟೋಟಲ್ 5 ಅಂಗಡಿ ಖಾಲಿ ಇದೆ ಸರ್. 5 ಅಂಗಡಿಯಲ್ಲಿ ಸೌತ್ ಇಂಡಿಯನ್ ಅಂದರೆ ಇಡ್ಲಿ ದೋಸೆ ಈ ಥರ ಮಾಡೋರಿಗೆ ಒಂದು ಅಂಗಡಿ ಖಾಲಿ ಇದೆ. ಚಾಟ್ಸ್ ಮಾಡೋರಿಗೆ ಒಂದು ಅಂಗಡಿ ಖಾಲಿ ಇದೆ. ಮತ್ತು ನಾಟಿ ಸ್ಟೈಲು ಮಾಡೋರಿಗೆ ಒಂದು ಅಂಗಡಿ ಖಾಲಿ ಇದೆ. ನಾರ್ತ್ ಕರ್ನಾಟಕದವರಿಗೆ ಸ್ಪೆಷಲಾಗಿ ಅವ್ರದ್ದು ರೊಟ್ಟಿ ಆಗಲಿ, ಅವ್ರದ್ದು ನಾರ್ತ್ ಕರ್ನಾಟಕ ಫುಡ್ಸ್ ಏನಾದರೂ ತರಕ್ಕಿದ್ರೆ ಅದೊಂದು ಅಂಗಡಿ ಖಾಲಿ ಇದೆ. ಇದು ಬಿಟ್ಟು ಕಾಂಟಿನೆಂಟಲ್ ಅಂದರೆ ನಿಮಗೆ ಬರ್ಗರು, ಪಿಜ್ಜಾ ಈ ಥರದ್ದು ಅದಕ್ಕೂ ಒಂದು ಇದಿದೆ. ಇದೆಲ್ಲ ಹಿಡಿದರೆ ನನ್ನ ಹತ್ರ ಏನೋ ಸ್ಪೆಷಲ್ ಡಿಶ್ ಇದೆಯಪ್ಪ, ಇಲ್ಲಿ ಯಾರು ಇಂಟ್ರಡ್ಯೂಸ್ ಮಾಡಿಲ್ಲ, ನಾನು ಮಾಡಿರೋದು ಬೆಸ್ಟು ಅಂತ ಅವ್ರಿಗೆ ಇರೋ ಏನಾದರೂ ಪ್ರತಿಭೆ ಇದ್ರೇನೋ ಅವ್ರಿಗೂ ಒಂದು ಆಪರ್ಚುನಿಟಿ ಅನ್ನೋ ಸ್ಟಾಲ್ ಒಂದು ಬೇಕಿದ್ರೇನು ಮಾಡ್ಕೊಡ್ತೀವಿ ಸರ್. ಅದು ಡಿಫ್ರೆಂಟ್ ಡಿಶ್ ಅವ್ರು ಮಾಡ್ಕೊಡ್ತಾರೆ ಅಂದರೆ ಅವ್ರಿಗೂ ಒಂದು ಆಪರ್ಚುನಿಟಿ ಮಾಡ್ತೀವಿ. ಈಗ ಬೇಸಿಗೆ ಬಂತು, ಬೇಸಿಗೆ ಸಂಬಂಧಪಟ್ಟಂಗೆ ಏನೋ ಮಾಡ್ತೀನಿ, ಚಳಿಗಾಲ ಬಂತು ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಮಾಡ್ತೀನಿ, ಒಟ್ಟಿನಲ್ಲಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತೀರಿ. ಹೌದು ಸರ್, ಸೀಸನಲ್ ಸಣ್ಣ ಬಿಸ್ನೆಸ್ ಮಾಡೋರು ಇದ್ದಾರೆ ಇವತ್ತು. ಸರ್, ₹10 ಒಂದು ಐಟಮ್ ಮಾಡ್ತಿದ್ದಾರೆ ಅಂದ್ರೇನು, ಬನ್ನಿ ನಿಮ್ ಐಟಮ್ ನಿಮ್ ಬೆಸ್ಟ್ ಇರ್ಲಿ, ಹೋಗ್ತಿರೋ ಜನಕ್ಕೆ ಕೊಡೋಣ, ₹2 ಲಾಭ ಇರ್ಲಿ ಸಾಕು, ಒಳ್ಳೇದಾಗ್ಲಿ ಜನಕ್ಕೆ, 4 ಜನ ಬರ್ಲಿ, ನಮ್ಮನ್ನು ಆಶೀರ್ವಾದ ಮಾಡ್ಕೊಂಡು ಹೋಗ್ಲಿ, ಹಂಗೂ ಮಾಡೋಣ ಸರ್. ಬಂದ್ಬಿಟ್ಟು ಚಿಕ್ಕದ್ ಮಾಡೋಣ. ನಂದು ಒಂದೇ ಒಂದು ರಿಕ್ವೆಸ್ಟ್, ನೀವೇನ್ ಪರ್ಸೆಂಟೇಜ್ ಹೇಳಿದಿರಿ ಅದು ಬೆಳೀತಾ ಆಗ್ಲಿ. ಇನ್ಯಾರೋ ಸಣ್ಣ ಪುಟ್ಟದವ್ರು ಬಂದು ಇಲ್ಲ ಸರ್ ನನಗೆ ಕಷ್ಟ ಆಗ್ತಿದೆ, ನನಗೆ ಇವತ್ತು ಬಿಸ್ನೆಸ್ ನಡೀತಲ್ಲ, ನೋಡೋಣ ಪರಿಶೀಲನೆ ಮಾಡಿ, ನಾನು ಒಂದಿಷ್ಟು ನಂದು ಹೊಟ್ಟೆ ತುಂಬಲಿ ನಿಂದು ತುಂಬಲಿ ಅನ್ನೋ ಬಂದಿದ್ರೆ ಮಾಡ್ತೀರಲ್ವಾ? ಖಂಡಿತ ವೆಲ್ಕಮ್. ಓಕೆ, ಭಾಳ ಖುಷಿ ಆಯಿತು. ನಿಮ್ಮದು ಹೆಸರು ಭಾಳ ಚೆನ್ನಾಗಿದೆ, ನಮ್ಮೂರ ಮ್ಯಾಜಿಕ್ಕು. ಇದು ಎಲ್ಲರೂ ಮ್ಯಾಜಿಕ್ಕು ಆಗಲಿ ಅಲ್ವಾ? ಸರ್ ಅವ್ರ ಬದುಕಲ್ಲಿ ಕೂಡ ಮ್ಯಾಜಿಕ್ ಆಗಲಿ, ಅವ್ರ ಬದುಕಿನ ಬುದ್ಧಿ ಶುರುವಾಗಲಿ. ನೀವು ಹೆಂಗೂ ಕಟ್ಟಿಕೊಡಕ್ಕೆ ತಯಾರಾಗಿದ್ದೀರಿ. ನಮ್ಮ ಬದುಕಿನ ಬುದ್ಧಿ ಕೂಡ ನಿಮ್ಮ ಜೊತೆ ಸೇರಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ. ನಿಮ್ಮೆಲ್ಲರಿಗೆ ಥ್ಯಾಂಕ್ಸ್. ಒಳ್ಳೇದಾಗಲಿ, ದೊಡ್ಡದಾಗಿ ಬೆಳೀರಿ. ಮತ್ತೆ ಇನ್ನೊಂದು ಸ್ಟುಡಿಯೋ ಮಾಡೋಣ, ಅದನ್ನೆಲ್ಲರಿಗೆ ಪರಿಚಯ ಮಾಡೋಣ. ನಾನು ಒಂಚೂರು ಇಲ್ಲಿ ಬಂದ್ಬಿಡ್ತೀನಿ, ಬನ್ನಿ. ಗೆಳೆಯರೇ, ಇಷ್ಟೊತ್ತು ಕತೆ ಕೇಳಿದಿರಿ. ಯಾರ್ಯಾರಿಗೆ ಆಪರ್ಚುನಿಟಿ ಬೇಕೋ ಮೊದಲು ಬಂದವರಿಗೆ ಆದ್ಯತೆ ಇದೆ, ದಯವಿಟ್ಟು ಬನ್ನಿ. ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ರಿ. ಆಮೇಲೆ ದಯವಿಟ್ಟು ಏನೂ ಇಲ್ದಂಗೆ ಕೊಡ್ತಾರಂತ ಟೈಮ್ ಪಾಸ್ ಮಾಡೋದಕ್ಕೆ ಬರಬೇಡಿ. ಟೈಮ್ ಇವ್ರದ್ದು ವೇಸ್ಟ್ ಆಗ್ತದೆ, ನಿಮ್ಮದು ವೇಸ್ಟ್ ಆಗ್ತದೆ. ದಯವಿಟ್ಟು ಹಾನೆಸ್ಟಾಗಿ ಮಾಡ್ತೀನಿ ಅನ್ನೋರು ಬರ್ರಿ. ಯಾಕೆಂದರೆ ನಿಮಗೆ ಇವತ್ತು ಎಲ್ಲಿ ಹೋದರೂ ಸಿಟಿಯಲ್ಲಿ ಲಕ್ಷಾಂತರ ನೀವು ಅಡ್ವಾನ್ಸ್ ಕೊಡಬೇಕಾಗ್ತದೆ, ಬಾಡಿಗೆ ಕೊಡಬೇಕಾಗ್ತದೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ಲೈಸೆನ್ಸ್ಗಳು ತರೋಕ್ಕಾಗಲ್ಲ. ಫುಡ್ ಲೈಸೆನ್ಸ್ ತರೋಕ್ಕೆ 108 ಇದೆ ತಲೆನೋವು, ಅದನ್ನೆಲ್ಲ ಇವರು ವಹಿಸ್ಕೊಂಡಿದ್ದಾರೆ ಗೆಳೆಯರು. ಹಾಗಾಗಿ ಅಂಥವನ್ನೆಲ್ಲ ನೀವು ಇಲ್ಲಿ ಒಂದೇ ಸೂರಿನಡಿ ಪಡಿಬಹುದು. ಮತ್ತು ಎಲ್ಲ ಸ್ಪೆಷಲಿಟೀಸ್ ನಾನು ನಿಮಗೆ ತೋರಿಸಿದ್ದೀನಿ, ಎಲ್ಲರೂ ಬರ್ಬೋದು. ನೀವು ಚಿಂತೆ ಮಾಡಬೇಡಿ, ಬನ್ನಿ. ನಿಮ್ಮ ಬಿಸ್ನೆಸ್ ಇಲ್ಲಿ ಶುರುವಾಗಲಿ, ದೊಡ್ಡದಾದಂಗೆಲ್ಲ ಆಮೇಲೆ ಪರ್ಸೆಂಟೇಜ್ ತಲೆಯಲ್ಲಿ ಇಟ್ಕೊಬೇಡಿ. ಬಂದು ಇವ್ರ ಹತ್ರ ಮಾತಾಡಿ, ನಿಮ್ಮ ಕಷ್ಟ ಸುಖ ಅನುಕೂಲ ಮಾಡಿಕೊಡ್ತಾರೆ. ಏನೇನು ಬಂಡವಾಳ ಇಲ್ದಂಗೆ ಬಿಸ್ನೆಸ್ ಶುರು ಆಗ್ತಾ ಇರೋದೇ ದೊಡ್ಡ ನೀವೇನು ಕನ್ಸ್ಕೊಂಡಿರ್ತಾರಲ್ಲ ಅದನ್ನು ನನಸು ಮಾಡ್ಕೊಳಕ್ಕೆ ಒಳ್ಳೆ ಟೈಮು, ಒಳ್ಳೆ ಜಾಗ. ಸರ್ ಇನ್ನೂ ಒಂದು ಸರಿ ಇದನ್ನು ಯಾರಾದರೂ ದಯವಿಟ್ಟು ಅಡ್ರೆಸ್ ಹೇಳ್ಬಿಡಿ ಇವ್ರಿಗೆ. ಬೆಂಗಳೂರಿಗೆ ಬಂದೆ ಮ್ಯಾಸ್ಟಿಕ್ ಇಳಿದೆ, ಹೇಳಿ ಸರ್ ಈಗ ಅಡ್ರೆಸ್ಸು. ಸರ್ ಇದು ಬೆಂಗಳೂರು ನಾರ್ತ್ ಅಲ್ಲಿ ಬರುತ್ತೆ, ಕಾಚರ್ಕನಹಳ್ಳಿ ವಿಲೇಜು, HBR ಲೇಔಟ್ 80 ಫೀಟ್ ರೋಡು. ಇಸ್ಕಾನ್ ಟೆಂಪಲ್ ಅಂತ ಇದ್ರೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಇಸ್ಕಾನ್ ಟೆಂಪಲ್ ಇದೆ. ಇನ್ನು ನಿಯರೆಸ್ಟ್ ವೆರಿ ಈಸಿ ಅಂದ್ರೆ ಚಂದ್ರಿಕಾ ಸೋಪ್ ಫ್ಯಾಕ್ಟ್ರಿ ಆಪೋಸಿಟ್. ಓಕೆ ಗೆಳೆಯರೇ, ಈ ಅಡ್ರೆಸ್ಸಿಗೆ ಬನ್ನಿ. ನಿಮ್ಮ ಬದುಕಿನ ಬುತ್ತಿ ಶುರುವಾಗಲಿ, ನಾವು ನಿಮ್ಮ ಜೊತೆಗಿರ್ತೀವಿ. ಮತ್ತೊಂದಿಷ್ಟು ವಿಡಿಯೋ ಮಾಡೋಣ ಗೆಳೆಯರದೆಲ್ಲ. ಭಾಳ ಖುಷಿ ಆಯ್ತು ಇವ್ರನ್ನೆಲ್ಲ ಮೀಟ್ ಮಾಡಿ. ಹೊಸ ಕಾನ್ಸೆಪ್ಟ್, ಹೊಸ ಕತೆ, ಅದಕ್ಕೆ ಇಂಟ್ರೆಸ್ಟ್ ಆಯಿತು, ಬಂದು ಮಾಡ್ತಾಯಿದ್ದೆ. ಬನ್ನಿ, ನಿಮ್ಮ ಬದುಕಿನ ಬುತ್ತಿ ಶುರುವಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ.